ಆ, ಗೊಬ್ಬರದ ಅಂಗಡಿಗೆ ಹೋಗಿ ಲೆಕ್ಕನೂ ಹಾಕಿಸ್ತೆ ಏನು ಮಾಡೋದು ಅಂತ. ಸುಮ್ಮನೆ ದುಡ್ಡು ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕಕ್ಕೆ ಸಲುವಾಗಿ ಆ ದುಡ್ಡು ಮತ್ತು ಇಲ್ಲಿ ಖರ್ಚಾಗೋ ದುಡ್ಡು ಎರಡನ್ನು ಕಂಪೇರ್ ಮಾಡೋಕ್ಕೆ ಸಲುವಾಗಿ ಮಾಡ್ಬಿಟ್ಟು ಕೊನೆಯಲ್ಲಿ ಬಂದು ಏನು ಮಾಡಿದೆ, ನಾನು ಇದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇದುವರೆಗೆ ಇಲ್ಲಿ ಹೆಚ್ಚು ಕಡಿಮೆ ಒಂದು 5,000 ಲೀಟ್ರು ಕಲ್ಚರ್ಗಳನ್ನು ಕೊಟ್ಟಿದ್ದೇನೆ. 5,000 ಲೀಟ್ರ್ ನಾನು ಕೊಟ್ಟಿರೋದು. ಕೆಲವರೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತಂದರೆ 100 ಲೀಟ್ರ್ ಕೊಡಿ, 200 ಲೀಟ್ರ್ ಕೊಡಿ ವಾರಕ್ಕೆ ಅಂತೆಲ್ಲ ಹೇಳ್ತಾರೆ. ನನಗನ್ಸೋದೇನು ಅಂತಾರೆ, ಈ 100 ಲೀಟ್ರು 200 ಲೀಟ್ರು ಎಲ್ಲ ಸುಮ್ಮನೆ ಟೀ ಕುಡ್ದಂಗೆ. ನಮ್ಮ ಭೂಮಿಗಳು ಏನಾಗಿದ್ದಾವೆ ಈಗ ಎಲ್ಲ ಅಂತಾರೆ, ಮಾಳು ಬಿದ್ದಿರ್ತಕ್ಕಂಥ ಜಮೀನು ತಕ್ಕ ಮಾಡಿಬಿಟ್ರೆ ಚಂದ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಅದು ಬರೀ ಸುಳ್ಳು. ಯಾಕೆಂದರೆ ಸನ್ಲೈಟ್ಗೆ ಎಕ್ಸ್ಪೋಜರ್ ಆಗಿ ಆ ಭೂಮಿನಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು, ಫಂಗಸ್ಸು, ವೈರಸ್ಸು ಏನು ಜೈವಿಕ ಕ್ರಿಯೆ ನಡಿಬೇಕಾಗಿತ್ತು ಅದೆಲ್ಲ ನಿರ್ನಾಮ ಆಗ್ಬಿಟ್ಟಿರುತ್ತೆ. ಪ್ರಕೃತಿಯಿಂದನೇ ನೀರು ಬಂದಿರುತ್ತೆ, ನೀರು ವಯಾಪರೇಟ್ ಆಗಿ ವಾತಾವರಣಕ್ಕೆ ಸೇರ್ಕೊಳ್ಳೋದು. ಸೊ ಇದಕ್ಕೆ ಬೆಂಕಿ ಕೊಟ್ಟಾಗ, ಆ ಘನವಸ್ತು ಬೆಂಕಿ ಕೊಟ್ಟಾಗ ಏನಾಗುತ್ತೆ, ಶಾಖ ರಿಲೀಸ್ ಆಗುತ್ತೆ. ಸೊ ಸನ್ಲೈಟಿಂದ ಬಂದಿರುತ್ತೆ, ಕಾರ್ಬನ್ ರಿಲೀಸ್ ಆಗುತ್ತೆ, ಭೂಮಿಯಿಂದ ಬಂದಿರತಕ್ಕಂಥದ್ದು. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗೋದು. ಉಳ್ಕೊಳ್ತಕ್ಕಂಥದ್ದು 2 ರಿಂದ 3 kg ಬೂದಿ, ಅದೇ ಭೂಮಿಯ ಪಾತ್ರ. ನೈಸರ್ಗಿಕ ಕೃಷಿಗೆ ತುಂಬಾ ಕೊಡ್ತಾ ಇದ್ದೀರಾ? ಹೌದು. ಆರ್ಗ್ಯಾನಿಕ್ ಕೃಷಿ ಮಾಡಬೇಕು, ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ಈ ರೀತಿ ಒಂದೇ ಮೋನೋಕ್ರಾಪ್ ಯಾಕೆ ಮಾಡಿದ್ದು? ಮೋನೋಕ್ರಾಪ್ ಯಾಕೆ ಮಾಡಿದ್ದು ಅನ್ನೋದು ಕ್ವಶನ್ ಭಾಳ ಚೆನ್ನಾಗಿದೆ. ಕಡಿಮೆ. ಹೌದು. ಯಾಕೆ ಅಂತಾರೆ ಸರ್? ನಮಸ್ತೆ. ನಮಸ್ತೆ ಸರ್. ಎಷ್ಟು ಎಕರೆ ಬಾಳೆ ತೋಟ ಇದೆ? ಬಾಳೆ ತೋಟದಲ್ಲಿ ಏನೇನು ಮಾಡಿದ್ದೀರಾ ಪ್ರಯೋಗಗಳು, ಅದೆಲ್ಲ ಹೇಳಿ. ಏನಿಲ್ಲ, ನಾನು ಹಿಂದೆ ಬಾಳೆನ ಬೆಳಿಬೇಕು ಅಂತ ಬಂದಾಗ ಗಾಳಿ ಬೀಸಿ ನನ್ನ ಬಾಳೆ ಹಾಳಾಗಿತ್ತು. ಸೊ ಅದರ ಮುಂದುವರೆದ ಭಾಗವಾಗಿ ಈ ಸಾರಿನಾರು ನನಗೆ ನೀರು ಬಂದಿದೆ ಬೋರಲ್ಲಿ. ಆ ಕಾರಣಕ್ಕಾಗಿ ನಾನು ಬಾಳೆ ಬೆಳೆದು ಮತ್ತೆ ಅದನ್ನು ಆರ್ಗ್ಯಾನಿಕಲಿ ಬೆಳೆದು ಪ್ರೂವ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಯಾಕೆ ಅಂತಾರೆ, ಬಾಳೆ, ಟೊಮೊಟೊ ಈ ಥರದನ್ನೆಲ್ಲ ಆರ್ಗ್ಯಾನಿಕಲಿ ಬೆಳೆಯೋಕ್ಕೆ ಆಗಲ್ಲ, ಮತ್ತು ಈ ರೀತಿ ಮೋನೋಕ್ರಾಪಲ್ಲಿ ಬೆಳೆಯೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ಪ್ರೂವ್ ಮಾಡಬೇಕು ಅಂತ ಈ ಮಾಡಕ್ಕೆ ಹೊರಟಿರೋದು. ಇದು 1.5 ಎಕರೆ ಜಮೀನು, ಈ ಕಡೆ ಮತ್ತು ಆ ಕಡೆ. ಅದು ನಾನು 20 ವರ್ಷದಿಂದ ಅಗ್ರಿಕಲ್ಚರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇರ್ತಕ್ಕಂಥ ಲ್ಯಾಂಡ್ ಅದು. ಈಗ ನಾನು ಈ ಸಾರಿ ಲೀಸ್ ತಗೊಂಡು ಮಾಡ್ತಾ ಇರ್ತಕ್ಕಂಥ ಲ್ಯಾಂಡ್ ಇದು. ಇದಕ್ಕೆ ಮೊದಲೇ ಇದರಲ್ಲಿ ಕೆಮಿಕಲ್ ಹಾಕಿ ಟೊಮೊಟೊ ಇದು ಎಲ್ಲ ಬೆಳೀತಿದ್ರು. ಮೊದಲನೇ ವರ್ಷದಲ್ಲಿ ಯಾರೂ ಆರ್ಗ್ಯಾನಿಕಲಿ ಮಾಡೋಕ್ಕಾಗಲ್ಲ, ಈಲ್ಡ್ ಬರೋಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಉತ್ತರವಾಗಿ ಈ ಒಂದು ವಿಷಯನ ಜನಕ್ಕೆ ಹೇಳಬೇಕು, ಮತ್ತು ಗಿಡ ಹೇಗಿದೆ ಅನ್ನೋದನ್ನು ತೋರಿಸ್ಬೇಕು ಅಂತ ಅನ್ನೋದು ನನ್ನ ಮೂಲ ಆಶಯ. ಓಕೆ ಸರ್. ಓಕೆ. ಸೊ ಆರ್ಗ್ಯಾನಿಕ್ ಆಗಿ ಬೆಳೆದಿರೋಂಥದ್ದು ಇದು ಯಾವುದೇ ರೀತಿಯ ಕೆಮಿಕಲನ್ನು ಇಲ್ಲಿ ನಾವು ಕೊಟ್ಟಿಲ್ಲ. ಒಂದು ನನಗೆ ಇದ್ದದ್ದೇನಪ್ಪ ಅಂದರೆ ಚೆನ್ನಾಗಿ ಬಾಳೆ ಬೆಳಿಬೇಕು ಅನ್ನೋದು ಉದ್ದೇಶ ಇತ್ತು. ಅದ್ರ ಜೊತೆಯಲ್ಲಿ ಏನು ಅಂದರೆ ಚೆನ್ನಾಗಿ ಬೆಳಿಬೇಕು ಅನ್ನೋದು ನನ್ನದು ಉದ್ದೇಶ ಇತ್ತು. ಓಕೆ. ಸೊ ಆ ಕಾರಣಕ್ಕಾಗಿ ಕೊನೆಯಲ್ಲಿ ಗೊಬ್ಬರದ ಅಂಗಡಿಗೆ ಹೋಗಿ ಲೆಕ್ಕನೂ ಹಾಕಿಸ್ತೆ ಏನು ಮಾಡೋದು ಅಂತ. ಸುಮ್ಮನೆ ದುಡ್ಡು ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕಕ್ಕೆ ಸಲುವಾಗಿ ಆ ದುಡ್ಡು ಮತ್ತು ಇಲ್ಲಿ ಖರ್ಚಾಗೋ ದುಡ್ಡು ಎರಡನ್ನು ಕಂಪೇರ್ ಮಾಡೋಕ್ಕೆ ಸಲುವಾಗಿ ಮಾಡ್ಬಿಟ್ಟು ಕೊನೆಯಲ್ಲಿ ಬಂದು ಏನು ಮಾಡಿದೆ, ನಾನು ಇದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇದುವರೆಗೆ ಇಲ್ಲಿ ಹೆಚ್ಚು ಕಡಿಮೆ ಒಂದು 5,000 ಲೀಟ್ರು ಕಲ್ಚರ್ಗಳನ್ನು ಕೊಟ್ಟಿದ್ದೇನೆ. 5,000 ಲೀಟ್ರು ನಾನು ಕೊಟ್ಟಿರೋದು 1.5 ಎಕರೆಯಿಂದ. ಸೊ ನಾನು ಮಾಡ್ತಾ ಇರೋದೇನಪ್ಪ ಅಂದರೆ ವೇಸ್ಟ್ ಡಿಕಂಪೋಸ್ಟರ್ ಕೊಡ್ತಾಯಿದ್ದೀನಿ, ಗೋಕೃಪಾಮೃತ ಕೊಡ್ತಾಯಿದ್ದೀನಿ, ಮತ್ತು ಅನಾರೋಬಿಕ್ ಜೀವಾಮೃತ ಕೊಡ್ತಾಯಿದ್ದೀನಿ, ಮತ್ತು ಒಂದು ಸಾರಿ ಮಾತ್ರ ಆಲೂಗೆಡ್ಡೆ, ಬೆಲ್ಲ ಇವುಗಳನ್ನು ಹಾಕಿ ಕೊಟ್ಟಿದ್ದೆ. ಏನಕ್ಕೆ? ಇದು ಫರ್ಟಿಲಿಟಿಗೋಸ್ಕರ. ಆಲೂಗೆಡ್ಡೆ ಕೊಟ್ಟಿದ್ರಿ? ಅದು ಬೇರೆ ಮೆಥಡ್, ಅದು ಬೇರೆ ದೇಶದ ಒಂದು ಮೆಥಡ್. ಅದು ಕೂಡ ಬರೀ ಬೆಲ್ಲ ಮತ್ತು ಆಲೂಗೆಡ್ಡೆ ಹಾಕಿ ಮಾಡೋ ಅಂಥ ಒಂದು ಮೆಥಡ್ ಇದೆ. ಆ ಮೆಥಡ್ದು ಒಂದು ಸಾರಿ ಮಾಡಿ ಇದಕ್ಕೆ ಕೊಟ್ಟಿದ್ದೆ. ಏನೇನು ಸಾಧ್ಯ ಆದ ಫರ್ಟಿಲಿಟಿ ಮಾಡೋಕ್ಕೆ ಅದನ್ನು ಕೊಟ್ಟಿದ್ದೆ. ಈಗ ಕೆಲವರೆಲ್ಲ ಬನ್ನಿ ಒಳಗಡೆ, ಕೆಲವರೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತಂದರೆ 100 ಲೀಟ್ರ್ ಕೊಡಿ, 200 ಲೀಟ್ರ್ ಕೊಡಿ ವಾರಕ್ಕೆ ಅಂತೆಲ್ಲ ಹೇಳ್ತಾರೆ. ನನಗನ್ಸೋದೇನು ಅಂತಾರೆ, ಈ 100 ಲೀಟ್ರು 200 ಲೀಟ್ರು ಎಲ್ಲ ಸುಮ್ಮನೆ ಟೀ ಕುಡ್ದಂಗೆ. ಭೂಮಿನಲ್ಲಿ ಏನಾಗಿರುತ್ತೆ ಅಂದರೆ ಕೆಮಿಕಲ್ ಫಾರ್ಮಿಂಗ್ ಮಾಡಿ 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 ಅದರಲ್ಲಿ ಇರ್ತಕ್ಕಂಥ ಜೀವಾಣುಗಳೆಲ್ಲ ಕೋಮಾ ಸ್ಥಿತಿಗೊಟ್ಟಾಗಿರ್ತವೆ. ಅವೆಲ್ಲ ರಿಆಕ್ಟಿವ್ ಆಗಬೇಕು ಅಂತಂದರೆ ಭೂಮಿಗೆ ಬೇಗ ಅವು ಪ್ರತಿಕೂಲ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು. ಆ ಪ್ರತಿಕೂಲ ವಾತಾವರಣವನ್ನು ನಿರ್ಮಾಣ ಮಾಡದೇಟ್ಗೆ ಅವೆಲ್ಲ ರಿಆಕ್ಟಿವೇಟ್ ಆಗಿಬಿಡ್ತವೆ. ಏನು ಪೊಟ್ಯಾಷ್ ಉತ್ಪತ್ತಿ ಮಾಡೋದಿರ್ಬೋದು, ರಂಜಕ ಉತ್ಪತ್ತಿ ಮಾಡೋದಿರ್ಬೋದು, ನೈಟ್ರೋಜನ್ ಉತ್ಪತ್ತಿ ಮಾಡಿರ್ಬೋದು, ಏನು 64 ಪೋಷಕಾಂಶ ಅಂತ ಕರಿತೀವಿ ನಾವು, ಆ 64 ಪೋಷಕಾಂಶಗಳನ್ನು ಉತ್ಪತ್ತಿ ಮಾಡೋ ಅಂಥ ಎಲ್ಲ ಬ್ಯಾಕ್ಟೀರಿಯಾಗಳನ್ನು ಭಗವಂತ ಭೂಮಿಗೆ ಕೊಟ್ಟು ಆಮೇಲೆ ನಮ್ಮನ್ನು ಹುಟ್ಟಿಸಿರೋದು. ನಾವು ಅದನ್ನೆಲ್ಲವನ್ನು ಬಿಟ್ಟು
ಜೈವಿಕ ರಾಸಾಯನಿಕ ಕ್ರಿಯೆಯ ಅಂತಿಮ ಭಾಗವಾಗಿ ಹುಟ್ಟುವಂಥ ಕೆಮಿಕಲನ್ನು ಏನು ಯೂನಿವರ್ಸಿಟಿಗಳು ಅನಿವಾರ್ಯ ಕಾರಣಕ್ಕಾಗಿ ಆವತ್ತಿನ ದಿನದಲ್ಲಿ ಪ್ರಮೋಟ್ ಮಾಡೋದು, ಇವತ್ತಿನ ದಿನ ಅದು ಆ ರೀತಿ ಕೆಮಿಕಲನ್ನು ಭೂಮಿಗೆ ಬಳಸೋದ್ರಿಂದ ಇಡೀ ಮನುಕುಲದ ವಿನಾಶಕ್ಕೆ ಕಾರಣ ಆಗ್ತಾಯಿದೆ. ಎಲ್ಲರಿಗೂ ಕ್ಯಾನ್ಸರ್ ಬರ್ತಾಯಿದೆ, ರೋಗ ಬರ್ತಾಯಿದೆ ಅನ್ನೋದು ಅರ್ಥ ಆಗಿದೆ. ನಿಧಾನಕ್ಕೆ ಜನ ಬದಲಾಗ್ತಾ ಇದ್ದಾರೆ. ಈ ಬದಲಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಿತೌಟ್ ಕೆಮಿಕಲ್ ಬೆಳೆಯೋಕ್ಕೆ ಆಗೋದಿಲ್ಲ ನಾವು ಅಂತಕ್ಕಂಥ ಮಾನಸಿಕತೆ ಜನರಲ್ಲಿ, ರೈತರಲ್ಲಿ ಇದೆ. ಸೊ ಆ ಮಾನಸಿಕತೆಯನ್ನು ಹೋಗಲಾಡಿಸ್ಬೇಕು. ಕೆಮಿಕಲಲ್ಲೇ ನಾವು ಇದನ್ನು ಕೆಮಿಕಲ್ ಇಲ್ಲದೇ ನಾವು ಇದನ್ನು ಬೆಳೆದು ತೋರಿಸ್ಬೋದು ಅನ್ನೋದಕ್ಕೋಸ್ಕರನೇ ನಾನು ಇದನ್ನು ಮಾಡಿರ್ತಕ್ಕಂಥದ್ದು. ಎಷ್ಟು ತಿಂಗಳು ತೋಟ ಸರ್ ಇದು? ಇದು 4.5 ತಿಂಗಳ ತೋಟ. ಇದು 4.5 ತಿಂಗಳು ಜನವರಿ ತಿಂಗಳಲ್ಲಿ ನಾನು ಹಾಕಿರೋದು ಇದನ್ನು. ಇವೆಲ್ಲ ಹಾಕ್ಬೇಕು ಅಂದ್ರೆ ಈ ತರ ತೋಟ ಬರಬೇಕು ಅಂತಂದ್ರೆ ನೀವು ಹೇಳಿದ್ದೆಲ್ಲ ಹಾಕ್ಬೇಕು. ಹಾಕ್ಬೇಕು. ನಾನು 200 ಲೀಟರ್ ಇದು ನಾನು ಹೇಳ್ತೀನಿ, ನೆಕ್ಸ್ಟ್ ಹೇಳ್ತೀನಿ. ಯಾಕೆಂತಾರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತೆಲ್ಲ ಶುರು ಮಾಡ್ತಾರೆ. ಶುರು ಮಾಡಬೇಕಾದ್ರೆ ಹೇಗೆ ಶುರು ಮಾಡಬೇಕು ಅನ್ನೋದೇ ಫಂಡಮೆಂಟಲ್ ಪ್ರಾಬ್ಲಮ್ಸ್ ಇರೋದು. ಓಕೆ. ಆರ್ಗ್ಯಾನಿಕ್ ಫಾರ್ಮಿಂಗ್ನಿಗೆ ನಾವು ಶುರು ಮಾಡಬೇಕು ಅಂತಂದ್ರೆ ಮಿನಿಮಮ್ 0.8% ಅಷ್ಟು ಕಾರ್ಬನ್ನು ಭೂಮಿನಲ್ಲಿ ಇರಬೇಕು. ಆಗ ಭೂಮಿನಲ್ಲಿ ಜೈವಿಕ ರಾಸಾಯನಿಕ ಭೌತಿಕ ಕ್ರಿಯೆ ನಡೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಕೂಲ ವಾತಾವರಣ ಆ ಭೂಮಿನಲ್ಲಿ ನಿರ್ಮಾಣ ಆಗಿರುತ್ತೆ. ನಮ್ಮ ಭೂಮಿಗಳೇನಾಗಿದ್ದಾವೆ ಈಗ ಎಲ್ಲ ಅಂತಾರೆ, ಮಾಳು ಬಿದ್ದಿರ್ತಕ್ಕಂಥ ಜಮೀನು ತಕ್ಕ ಮಾಡಿಬಿಟ್ರೆ ಚಂದ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಅದು ಬರೀ ಸುಳ್ಳು. ಯಾಕೆಂದರೆ ಸನ್ಲೈಟ್ಗೆ ಎಕ್ಸ್ಪೋಜರ್ ಆಗಿ ಆ ಭೂಮಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು, ಫಂಗಸ್ಸು, ವೈರಸ್ಸು ಏನು ಜೈವಿಕ ಕ್ರಿಯೆ ನಡಿಬೇಕಾಗಿತ್ತು ಅದೆಲ್ಲ ನಿರ್ನಾಮ ಆಗ್ಬಿಟ್ಟಿರುತ್ತೆ. ಸೊ ಆ ಕಾರ್ಬನ್ನೇ ಇಲ್ಲದೆ ಇರತಕ್ಕಂಥ 0.3% ಇರ್ತಕ್ಕಂಥ ಕಾರ್ಬನ್ನಲ್ಲಿ ನೀವು ತಿಂಗಳಿಗೆ 200 ಲೀಟ್ರು, ವಾರಕ್ಕೆ 200 ಲೀಟ್ರು ಕೊಟ್ಟು ನೀವು ಅಗ್ರಿಕಲ್ಚರ್ನ ಮಾಡೋಕ್ಕೆ ಹೋದ್ರೆ ನಿಮ್ಮ ದುಡ್ಡು ಖರ್ಚಾದ ಹೊರತು ಬೆಳೆ ಬರೋಲ್ಲ. ನೀವು ತೀವ್ರಗತಿನಲ್ಲಿ ಬೆಳೆ ಬೆಳಿಬೇಕು ಅಂದರೆ ಕೊಡಿ, 1000 ಲೀಟ್ರ್ ಕೊಡಿ. ಫಸ್ಟು 0.8% ಅಷ್ಟು ಕಾರ್ಬನ್ ಕ್ರಿಯೇಟ್ ಮಾಡೋದಕ್ಕೆ ಏನು ಬೇಕು ಅದೆಲ್ಲ ಕಾರ್ಯ ಮಾಡಿ. ನಾನು ಮಾಡಿದ್ದಿಲ್ಲ ಇಷ್ಟೇ. ಫಸ್ಟು ಒಂದೊಂದು ಗಿಡಕ್ಕೆ ಒಂದೊಂದು ಮಕ್ರಿ ಗೊಬ್ಬರ, 8 ರಿಂದ 10 kg ಗೊಬ್ಬರ. ಗಿಡ ಏನೋ ಕಂದು ನೆಟ್ಟಾಗಲೇ 8 ರಿಂದ 9 kg ಅಷ್ಟು ಗೊಬ್ಬರ ಕೊಟ್ಟೆ. ಗುಂಡಿಗ ಇಲ್ಲ ಮೇಲೇನೆ ಕೊಟ್ಟು ಆಮೇಲೆ ಮಣ್ಣು ಎತ್ತಾಕಿರೋದು. ದನದ ಗೊಬ್ಬರ, ಆಡು ಕುರಿ ಗೊಬ್ಬರ ಎಲ್ಲವನ್ನ ತಗೊಂಬಂದು ಬುಡಕ್ಕೆ ಒಂದೊಂದು ಮಕ್ರಿ ಹಾಕಿ ಮೇಲೆ ಮಣ್ಣನ್ನೀಗ ಹಾಕ್ಸಿರೋದು. ಮಣ್ಣು ಹಾಕಿರೋದ್ರಿಂದ ನೀಟಾಗಿ ಬೆಳೆ ಬಂತು. ಅದ್ರ ನೀವು ಬೇಸ್ಮೆಂಟ್ ಚೆನ್ನಾಗಿ ಹಾಕಿದ್ದೀರಾ? ಬೇಸ್ಮೆಂಟ್ನೇ ಫಸ್ಟ್ ಹಾಕ್ಬೇಕು. ಈಗ ನೀವು ದನದ ಗೊಬ್ಬರ ಕೊಟ್ಬಿಟ್ಟ ತಕ್ಷಣ ಕೆಮಿಕಲ್ ರೀತಿ ಈಗ ಕೊಟ್ಟ ತಕ್ಷಣ ಇನ್ನೊಂದು ಗಳಿಗೆ ರಿಯಾಕ್ಟ್ ಮಾಡ್ಬಿಡಲ್ಲ ಅದು. ಈಗ ನಾವು ಕೊಟ್ಟಂತ ಗೊಬ್ಬರಗಳು ಜೈವಿಕ ರಾಸಾಯನಿಕ ಭೌತಿಕ ಕ್ರಿಯೆ ನಡೆದು ಅದು ಸಾಲುಬಲೈಸ್ ರೂಪಕ್ಕೆ ಬಂದಾಗ ಮಾತ್ರ ಗಿಡಗಳು ತಗೊಳ್ಳೋದು. ಇದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು. ಈಗೇನು ನಾವು ದನದ ಗೊಬ್ಬರನೀಗ ಈಗ ವೀಕ್ ಆಗೋಯ್ತು ತಗೊಂಬಂದು 4 ಮಕ್ರೆ ಇಟ್ಬಿಟ್ಟು ಅಂತ ಇಟ್ಕೊಳ್ಳಿ, ನಾಳೆ ತಕೊಂಡು ತಿನ್ಕೊಳ್ಳಲ್ಲ. ಈಗ ಹೇಗೆ ಭತ್ತ ಇರುತ್ತೆ, ಭತ್ತ ಅಕ್ಕಿ ಅನ್ನ ಆಗಿ ಆಮೇಲೆ ಅದಕ್ಕೆ ಸಾರು ಮಾಡಿ ಮೊಸರು ಹಾಕಿ ಇದಾಕಿ ಹೆಂಗೆ ನಾವು ಉಣ್ತೀವೋ ಹಾಗೆ ಗಿಡಕ್ಕೆ ಸಾಲುಬಲೈಸ್ ರೂಪದಲ್ಲಿ ಸಿಕ್ಬೇಕದು. NPK ಇರ್ಬೋದು, ಮೈಕ್ರೋ ನ್ಯೂಟ್ರಿಷನ್ ಇರ್ಬೋದು, ಅದು ಲಭ್ಯ ರೂಪಕ್ಕೆ ಬಂದಾಗ ಮಾತ್ರ ಅವು ರಿಸೀವ್ ಮಾಡೋದು. ಮತ್ತು ಭೂಮಿನಲ್ಲಿ ಜೈವಿಕ ರಾಸಾಯನಿಕ ಭೌತಿಕ ಕ್ರಿಯೆಗಳು ನಿರಂತರವಾಗಿ ನಡೆಯೋದ್ರಿಂದ ಈಗ ಒಂದು ವೇಳೆ ಈ ಥರ ಒಂದು ಬಾಳೆ ತೋಟದಲ್ಲಿ ಬಾಳೆ ಬೆಳಿಬೇಕು ಅಂದರೆ ಒಬ್ಬ ವ್ಯಕ್ತಿ 1 kg ಇಂದ 1.5 kg ಕೆಮಿಕಲ್ ಹಾಕ್ತಾನೆ. 1 ರಿಂದ 1.5 kg ಕೆಮಿಕಲ್ ಹಾಕ್ತಾನೆ ಒಂದು ಗಿಡಕ್ಕೆ. ಅವನು ಕೊನೆ ಎಂಡಾಗ ತನಕ ಸುಮಾರು 5 ಸತಿ 6 ಸತಿ ಔಷಧಿ ಹೊಡಿತಾನೆ. ನಾನು ಒಂದು ಔಷಧಿ ಹೊಡೆದಿಲ್ಲ. ಈಗ ಔಷಧಿನೇ ಅದು ಕೇಳಿಲ್ಲ. ಅಂದರೆ ಡಿಫಿಸಿಯನ್ಸಿಯಿಂದ ಡಿಸೀಸ್ ಬರ್ತದೆ. ಏನೇನು ಬರುತ್ತೆ ಡಿಸೀಸ್ಗಳು? ಈಗ ಪನಾಮ ವಿಲ್ಟ್ ಬರ್ತದೆ, ಮತ್ತೆ ಎಲೆನಿಗ ಕೌರೋ ಅಂತ ಇದು ಬರ್ತದೆ, ಮತ್ತೆ ಇದಕ್ಕೆಲ್ಲ ಫಂಗಿಸೈಡ್ ಬರ್ತದೆ, ಎಲೆ ಎಲ್ಲ ಯೆಲ್ಲೋ ಕಲರ್ ಆಗ ಅಂತ ರೋಗ ಬರ್ತದೆ. ಈಗ ನೋಡಿ ಏನಂದ್ರೆ ಏನಿಲ್ಲ, ಒಂದು ಔಷಧಿ ಹೊಡೆದಿಲ್ಲ. ಒಂದೊಂದು ಇದರಲ್ಲೂ ಕೂಡ 10 ರಿಂದ 12 ಎಲೆಗಳಿದ್ದಾವೆ. ಸೊ ಇದು ಆರೋಗ್ಯವಂತ ಗಿಡದ ಲಕ್ಷಣಗಳು ಇವು. ಕಂದು ನೋಡಿ ಎಷ್ಟು ದಪ್ಪ ಇದ್ದದು, 4.5 ತಿಂಗಳ ಕಂದು ಹೆಂಗಿದೆ ನೋಡಿ. ಸೊ ಇದರಲ್ಲಿ ನನ್ನಲ್ಲಿ ತಪ್ಪಿಲ್ವಾ? ತಪ್ಪಿದೆ. ಅಂದರೆ ಕಂದುಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಮಿನಿಮಮ್ 600-700 ಗ್ರಾಮನ ಮೇಲೆ ಇರ್ತಕ್ಕಂಥ ಕಂದುಗಳನ್ನು ಆಯ್ಕೆಬೇಕು. 1.5 kg 2 kg ಕಂದುಗಳನ್ನು ಆಯ್ಕೆ ಮಾಡ್ಕೋಬಾರ್ದು. ಮಿನಿಮಮ್ ಸೈಜ್ ಇರಬೇಕು. ಈಗ ತುಂಬಾ ಜನ ಗೊತ್ತಿರಲ್ಲ ಈ ಕಂದುಗಳನ್ನ ಆಯ್ಕೆ ಮಾಡ್ಕೋಬೇಕಾ ಇಲ್ಲ ಅಂದ್ರೆ ಟಿಶ್ಯೂ ಕಲ್ಚರ್ ಆಯ್ಕೆ ಮಾಡ್ಕೋಬೇಕಾ. ಟಿಶ್ಯೂ ಕಲ್ಚರ್ ಆಯ್ಕೆ ಮಾಡ್ಕೊಂಡ್ರೆ ಅದು ಅವರವರ ಚಾಯ್ಸ್. ಅದು ಟಿಶ್ಯೂ ಕಲ್ಚರ್ಗೆ ಹೋಗ್ಬೇಕಾ? ಈಗ ಏನಾಗಿದೆ, ಟಿಶ್ಯೂ ಕಲ್ಚರ್ ಮಾಡಬೇಕು ಅಂತಂದರೆ ಅದರಲ್ಲಿ ಫಂಗಸ್ಸು ವೈರಸ್ಸು ಯಾವ ಬರದೇ ಇರೋ ರೀತಿಯಲ್ಲಿ ತಯಾರು ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಎಷ್ಟು ನಿಜವಾಗಿ ಗೊತ್ತಿಲ್ಲ.
ಆ್ಯಕ್ಚುಲಿ ಟಿಶ್ಯೂ ಕಲ್ಚರ್ ಮಾಡಬೇಕಾಗಿರೋದೇ ಆ ರೀತಿ. ಈಗ ಎಷ್ಟೋ ಜನ ಟಿಶ್ಯೂ ಕಲ್ಚರ್ ತಗೊಂಬಂದ್ರು ಕೂಡ ಹೊಲಕ್ಕೆಲ್ಲ ಮಾರು ಬರ್ತವೆ, ತರಗ ಮಾರು ಇಂಥವೆಲ್ಲ ಬರ್ತವೆ, ಪನಾಮ ವಿಲ್ಸ್ ಬಂದಿರೋದು ನೋಡಿದ್ದೀವಿ, ಇವೆಲ್ಲ ಬರ್ತವೆ. ಅಂದರೆ ಅವು 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 ಅವ್ರ ಮೇಲೂ ಒಂದು ರೀತಿ ಅನುಮಾನ ಹುಟ್ಟುವಂಥ ಪರಿಸ್ಥಿತಿ. ಹಾಗಾಗಿ ಅವಕ್ಕೆಲ್ಲ 20 ರೂಪಾಯಿ 20 ರೂಪಾಯಿ ಮೇಲೆ ದುಡ್ಡು ಕೊಡಬೇಕಾಗಿರೋದು. 23 ರೂಪಾಯಿ ಇದೆ. 25ರಿಂದ 23 ರೂಪಾಯಿ ಇದೆಲ್ಲ ಬೀಳುತ್ತೆ. ಸೊ ನಾನೇನು ಮಾಡಿದ್ದೀನಿ, ಇಲ್ಲಿ 3 ರೂಪಾಯಿ ಕೊಟ್ಬಿಟ್ಟು ಕಂತು ತಗೊಂಡಿರೋದು. 3 ರೂಪಾಯಿ? ಹಾಂ. ಈಗ ಯಾರು ಕೊಟ್ಟರು ನಿಮ್ಗೆ 3 ರೂಪಾಯಿಗೆ? ಇಲ್ಲ, 15 ರೂಪಾಯಿ ಅಲ್ವಾ? ಅದೇ ಅದು 5 ರೂಪಾಯಿ ಇರುತ್ತೆ. ಇದು ನಮ್ಮ ಕಡೆ ಮ್ಯಾಕ್ಸಿಮಮ್ ಅಂದರೆ 6 ರೂಪಾಯಿಗೆ ಹೋಗುತ್ತೆ, ಕಡಿಮೆ ಅಂದರೆ 3 ರೂಪಾಯಿಗೆ ಹೋಗುತ್ತೆ. ನಾನು ಪರಿಚಯ ಇರೋರು ಇರೋದ್ರಿಂದ ನನಗೆ 3 ರೂಪಾಯಿ ಕೊಟ್ಟರು. ಸೆಲೆಕ್ಟ್ ಹೆಂಗೆ ಮಾಡ್ಕೊಂಡ್ರಿ? ಅದಕ್ಕೆ ಸೆಲೆಕ್ಟ್ ಏನು ನನಗೆ ಈ ಥಿಂಕಿಂಗ್ ಎಲ್ಲ ಇರಲಿಲ್ಲ ಆವತ್ತಿನ ದಿನದಲ್ಲಿ. ರೋಗ ಇಲ್ಲದೆ ಇರೋ ಒಂದು ತೋಟ ಹುಡುಕಿದೆ, ಆ ತೋಟದಲ್ಲಿ ನಾನು ಕಂದುಗಳನ್ನು ತಗೊಂಬಂದೆ, ಮಾಮೂಲಿ ಬೀಜಾಮೃತ ಮಾಡಿದೆ, ಅದು ಟ್ರೀಟ್ ಮಾಡಿದೆ, ನೆಟ್ಟೆ. ಕತ್ತಿ ಕಂದೆ ಆಯ್ಕೆ ಮಾಡ್ಕೊಂಡು ತಂದೆ? ಇಲ್ಲ, ಅವೆಲ್ಲ ಬರೀ ರೇರು. ಎಲ್ಲೋ ಒಂದು ಗಿಡದಲ್ಲಿ ಆ ಕತ್ತಿ ಕಂದು ಮತ್ತು ಈ ಕಂದು ಬರೋದು ಅವೆಲ್ಲ ರೇರು. ಗೊನೆ ತರದು ವಿತಿನ್ 1 ತಿಂಗಳೊಳಗಡೆ ನಾವು ಕಂದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಎನರ್ಜೆಟಿಕ್ ಆಗಿರುತ್ತೆ. ಹಳೆ ಕಂದುಗಳನ್ನು ತಗೋಬಾರ್ದು ತುಂಬ, ಅಥವಾ ಇವತ್ತರದು ಇವತ್ತೇ ಕಾಣಿಸಬಾರ್ದು. ನನ್ನ ಪ್ರಕಾರ 15ರಿಂದ 20 ಅಥವಾ 1 ತಿಂಗಳೊಳಗಡೆ ನಾವು ಕಂದುಗಳನ್ನು ಕಾಣಿಸ್ಕೊಂಡ್ರೆ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತವೆ. ಅದರಲ್ಲೂ ನನ್ನ ಪ್ರಕಾರ ಒಂದು 600-700 ಗ್ರಾಮಿನ ಮೇಲಿರ್ತಕ್ಕಂಥ ಮೀಡಿಯಮ್ ಸೈಜ್ ಕಂದಿರ್ತಾವಲ್ಲ, ಅದನ್ನು ಆಯ್ಕೆ ಮಾಡ್ಕೋಬೇಕು. ಅತಿ ಸಣ್ಣ ಕಂದುಗಳನ್ನು ನಾವು ಗುತ್ತಿಗೆ ಕೊಟ್ಬಿಟ್ಟಿದ್ದು, ಕಂದು ಕಿತ್ತು ನೆಟ್ಟು ಬಿಡೋಕ್ಕೆ 5 ರೂಪಾಯಿ. ಕಂದನ್ನು ಅವನೇ ಕಾಣಿಸೋದು, ಕಿತ್ತು ನೆಟ್ಟು ಬಿಡೋದು 5 ರೂಪಾಯಿ, ಈ ಥರ ಕೊಟ್ಬಿಟ್ಟಿರೋದು. ಆದ್ದರಿಂದ ಏನು ಮಾಡ್ತಾರೆ, ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅವರು ಗ್ರೇಡಿಂಗ್ ಮಾಡಲ್ಲ. ನಾನೇನು ಮಾಡಿದೆ, ಇಲ್ಲಿ ಅವರು ದಂಡು ದಪ್ಪದು ಎಲ್ಲನೂ ಕಿತ್ಕೊ ಬಂದಿದ್ದು, ಇಲ್ಲಿ ಗ್ರೇಡಿಂಗ್ ಮಾಡಿದೆ ನಾನು. ಇಲ್ಲೇನು ಮಾಡಿದೆ, ದಪ್ಪವನ್ನ ಈ ತೋಟಕ್ಕೆ ಹಾಕ್ತೆ, ಸಣ್ಣದನ್ನ ನಮ್ಮ ಆ ತೋಟಕ್ಕೆ ಹಾಕಿದೆ. ಇನ್ನೊಂದು ತೋಟ ಇದೆಲ್ಲ ಪಕ್ಕದಲ್ಲಿ, ನಾನು 20 ವರ್ಷದಿಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇರೋದು, ಅದಕ್ಕೆ ಹಾಕಿದೆ. ಯಾಕೆ ಅದಕ್ಕೆ ಹಾಕ್ತೆ ಅಂದರೆ, ಅದು ಭೂಮಿ ಫರ್ಟೈಲ್ ಆಗದೆ, ಅದು ಸಣ್ಣ ಇದ್ದರೂ ಅದು ಬ್ಯಾಲೆನ್ಸ್ ಮಾಡಕತ್ತೆ ಅನ್ನೋ ಕಾರಣಕ್ಕೆ ಅದು ಚೆನ್ನಾಗೂ ಬ್ಯಾಲೆನ್ಸ್ ಮಾಡಿದೆ. ಈಗ ನೋಡೋದಾದರೆ ಇದಕ್ಕಿಂತ ತೋಟ ಚೆನ್ನಾಗಿರೋದು ಅದೇ, ಆ ಸಣ್ಣ ಕಂದದೆ. ಸಣ್ಣದ್ರಲ್ಲೇ ಚೆನ್ನಾಗಿ ಬರುತ್ತೆ ಅಂತಾರಲ್ಲ? ಅಲ್ಲ, ಸಣ್ಣದ್ರಲ್ಲಿ ಬರುತ್ತೆ. ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ, ನೋಡಿರೋ ಪ್ರಕಾರ ಮೀಡಿಯಮ್ ಸೈಜನ್ನು ಹಾಕೋದು ಬೆಸ್ಟ್. ಒಂದು ಸರಿ ಕಟಿಂಗ್ ಬರುತ್ತೆ. ನಿಮಗೆ ಸಣ್ಣದು ಹಾಕ್ಬಿಟ್ರೆ ಗೊನೆ ಬರೋಕ್ಕೆ 8 ತಿಂಗಳು ತಗೋತದೆ, ಮೊಳಕೆ ಬರೋಕ್ಕೆ, ಏನೋ ಒಳಗಿಂದ ಕಂದು ಬರೋಕ್ಕೆ. ಇದೇನಿಲ್ಲ, ಕರೆಕ್ಟಾಗಿ 6 ತಿಂಗಳು ತುಂಬಿದ ತಕ್ಷಣ ಒಳಗಡೆಯಿಂದ ಬಂದ್ಬಿಡುತ್ತೆ. 6ರಿಂದ 7 ತಿಂಗಳಿಗೆ ಏನೋ ಮಾತೆ ಈಚೆ ಕಡ್ಕೊಬಿಡ್ತದೆ. ಸೊ ಇದು ಇಂಪಾರ್ಟೆಂಟು. ಸೊ ಅದ್ರೊಳಗಡೆ ನಾವೇನು ಮಾಡಬೇಕು, ಇದಕ್ಕೆ ಏನು ಫರ್ಟಿಲಿಟಿ ಬೇಕು ಅದನ್ನು ನಾವು ಬಿಲ್ಡ್ ಮಾಡ್ತಾ ಹೋಗ್ಬೇಕು. ಮಾತೆ ಬರ್ತದಲ್ಲ 6-7 ತಿಂಗಳಿಗೆ, 6-7 ತಿಂಗಳಿಂದ ಅದು 12 ತಿಂಗಳವರೆಗೂ ಬೇಕಾದು? ಇಲ್ಲ, ನಾವು ಅದು ಬೆಳೆದು ನಮಗೆ 5 ಚಿಪ್, ಇದು ನೇಂದ್ರ ಎಕ್ಸ್ಪೆಷಲಿ 5 ಚಿಪ್ ಬಂದರೆ ಹೆಚ್ಚು. 5 ಚಿಪ್ಪು 6 ಚಿಪ್ಪು ಅದು ಗೊತ್ತಾಗುತ್ತೆ, ಮಧ್ಯೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಆ ಗ್ಯಾಪ್ ಕ್ರಿಯೇಟ್ ಆದ ತಕ್ಷಣ ಅದನ್ನು ಕಟ್ ಮಾಡ್ಬಿಡೋದು. ಅದನ್ನು ಕಟ್ ಮಾಡಿದ್ರೆ ಇನ್ನು ಉಳಿದ ಭಾಗ ಬಲಿತಾ ಹೋಗುತ್ತೆ. ಅಂದರೆ ಇದು ನೇಂದ್ರ ಬಾಳೆ ಅಲ್ವಾ? ನೇಂದ್ರ ಬಾಳೆ ಇದು ಮ್ಯಾಕ್ಸಿಮಮ್ ಅಂದರೆ 5-6 ಚಿಪ್ಪು ಚಿಪ್ಸ್ಗೆ ಹೋಗೋ ಅಂತ ವೆರೈಟಿ. ನಾನಿದು ಚಾಮರಾಜನಗರದಲ್ಲಿ ಇದಕ್ಕೆ ಬೇಡಿಕೆ ಇದೆ. ತುಂಬಾ ಡಿಮ್ಯಾಂಡ್ ಇದೆ. ಇವತ್ತು 50 ಚಿಲ್ಲರೆ ರೂಪಾಯಿ ಇದೆ ರೇಟು. ನೀವು ಹಾಕೊಂಡಿರೋದಕ್ಕೆ ಕಾರಣ ಇದೆ, ನಿಮ್ದು ಆಕ್ಚುಲಿ ಚಾಮರಾಜನಗರ ಮತ್ತೆ ಕೇರಳದವರು ಬಂದು ತಗೋತಾರೆ. ಹೌದು, ಕೇರಳಕ್ಕೆ ಮೇಜರ್ ಡಿಪೆಂಡ್ ಮಾರುಕಟ್ಟೆ ಇದೆ, ಅದನ್ನ ಹಾಕೋಬೇಕು. ಈಗ ನೀವು ಇಲ್ಲ ಏಲಕ್ಕಿ ಹಾಕೊಂಡಿದ್ರೆ ನಿಮಗೆ ಮಾರುಕಟ್ಟೆ ಪ್ರಾಬ್ಲಮ್ ಇಲ್ಲ. ಏಲಕ್ಕಿಗೂ ಡಿಮ್ಯಾಂಡ್ ಇದೆ. ಅಕಸ್ಮಾತ್ ಬೇರೆ ಯಾವ್ದಾದ್ರು ವೆರೈಟಿ ಹಾಕೊಂಡಿದ್ರೆ ಇನ್ನೂ ಪ್ರಾಬ್ಲಮ್. ಈಗ ನಮ್ಮ ಲೋಕಲ್ ಮಾರುಕಟ್ಟೆನಲ್ಲಿ ಯಾವ್ದಕ್ಕೆ ಡಿಮ್ಯಾಂಡ್ ಇದೆ ಅಂಥದನ್ನ ನಾವು ಏನು ಕಾನ್ಸಂಟ್ರೇಟ್ ಮಾಡೋದು. ಇಲ್ಲ, ಏಲಕ್ಕಿ ಜನ ಎಲ್ಲೆಲ್ಲಿ ಇದಾರೋ ಅಲ್ಲೆಲ್ಲ ಬೇಡಿಕೆ ಇರುತ್ತೆ, ಯಾಕಂದ್ರೆ ಪೂಜೆಗೆ ಬಳಸ್ಕೊಂತಾರೆ. ಹೌದು, ತಿನ್ನಕ್ಕೆ, ಗೃಹ ಪ್ರವೇಶಕ್ಕೆ ಎಲ್ಲ ಲಾಟೆ ತಗೋ ಹೋಗ್ಬಿಡ್ತಾರೆ. ಹೌದು. ಈ ಇದನ್ನ ನೇಂದ್ರ ಬಾಳೆನ ಎಲ್ಲರೂ ತಗೊಳಲ್ಲ. ಈಗ ನಾನು ಅಲ್ಲಿ ಬೆಳಿತೀನಿ ಅಂದ್ರೆ ಅಲ್ಲಿಗೆ ಬಂದು ಯಾರು ತಗೊಳಲ್ಲ. ಉತ್ತರ ಕರ್ನಾಟಕದಲ್ಲಿ ಬೆಳಿತೀನಿ ಅಂದ್ರೆ ಯಾರು ತಗೊಳಲ್ಲ. ಆ ಒಂದು ಜಾಗದಲ್ಲಿ ಮಾರುಕಟ್ಟೆ ಯಾವ್ಯಾವ್ದಕ್ಕಿದೆ. ಹೌದು, ಅಂತಂತ ಬೆಳೆಗಳ ಅಲ್ಲಿ ಈಗ ಉತ್ತರ ಕರ್ನಾಟಕದಲ್ಲಿ ಈಗ ಬಿಜಾಪುರ, ಗುಲ್ಬರ್ಗ ಆ ಕಡೆ ಎಲ್ಲ ಜವಾರಿ ಬಾಳೆ ಬೆಳೀತಾರೆ. ಸೊ ಬಾಳೆ ಯಾವ್ದಾದ್ರೇನು ಫರ್ಟಿಲಿಟಿ ಇಂಪಾರ್ಟೆಂಟ್ ಈಗ. ಸೊ ಆರ್ಗ್ಯಾನಿಕಲಿ ನಾವು ಭೂಮಿನೀಗ ಫರ್ಟೈಲ್ ಮಾಡ್ತು ಅಂತಂದ್ರೆ, ಆಮೇಲೆ ಇನ್ನೊಂದೇನು ಅಂತಾರೆ ಜನ 1-1.5 kg ಕೆಮಿಕಲ್ ಏನು ಹಾಕ್ತಾರೆ ಈ ಬಾಳೆಗೆ, ಅಷ್ಟನ್ನು ಆ ಬಾಳೆ ಗಿಡ ತಗತಾ ಅಂತ ಯೋಚನೆ ಮಾಡಿ ನೋಡಿದಾಗ ತಗೊಳಲ್ಲ. ಗಿಡ ತಗೊಳ್ಳೋದೇ 8-9% ಅಷ್ಟು ಕೆಮಿಕಲ್ನ ನಾವು ಭೂಮಿಗೆ ಹಾಕಿದಾಗ.
ಸೊ ಇವ್ರು ಕಟ್ಟೋ ನೀರಿನಿಂದ ಅದು ಲೀಚ್ ಆಗಿ ಭೂಮಿ ಒಳಗಡೆ ಹೋಗುತ್ತೆ, ವಯೋಪರೇಟ್ ಆಗುತ್ತೆ. ಇದನ್ನ ಜನ ಅರ್ಥ ಮಾಡ್ಕೋಬೇಕಾಗಿರೋದು. ಅಗ್ರಿಕಲ್ಚರಲ್ಲಿ ಮೇಜರ್ ಆಗಿ ನಾವು ಕೆಮಿಕಲ್ನ ಭೂಮಿಗೆ ಬಳಸ್ತಾ ಇರ್ತಕ್ಕಂಥದ್ದು ಅಂತರ್ಜಲ ಹಾಳಾಗೋಕ್ಕೆ ಕಾರಣ ಆಗ್ತಾ ಇದೆ. ಭೂಮಿ ಹಾಳಾಗೋದಕ್ಕೆ ಕಾರಣ ಆಗ್ತಾ ಇದೆ. ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂತಂದರೆ ನಾವು ಆರ್ಗ್ಯಾನಿಕ್ ವೇನಲ್ಲಿ ನಾವು ಬೆಳೆಗಳನ್ನು ಬೆಳಿಬೇಕು, ಎಲ್ಲ ಬೆಳೆಗಳನ್ನು. ಆಮೇಲೆ ಎಲ್ಲ ಬೆಳೆಗಳಿಗೂ ಭೂಮಿಯ ಪಾತ್ರ ಇರ್ತಕ್ಕಂಥದ್ದು ಕೇವಲ 7-3%. ಇದು ಜನ ಅರ್ಥ ಮಾಡ್ಕೋಬೇಕಾಗಿರೋದು. ಭೂಮಿ ಪಾತ್ರ ಇರ್ತಕ್ಕಂಥದ್ದು ಕೇವಲ 7-3%. ನಾವು 300% ಎಫರ್ಟ್ನ ಕೆಮಿಕಲ್ ಕೊಟ್ಟು ಅವ್ರನ್ನ ದೊಡ್ಡವ್ರು ಮಾಡ್ತಾ ಇದ್ದೀವಿ. ಔಷಧಿ ಅಂಗಡಿಯವ್ರನ್ನ, ಕೆಮಿಕಲ್ ಅಂಗಡಿಯವ್ರನ್ನ ದೊಡ್ಡವ್ರು ಮಾಡ್ತಾ ಇದ್ದೀವಿ, ಫ್ಯಾಕ್ಟ್ರಿಯವ್ರನ್ನ ದೊಡ್ಡವ್ರು ಮಾಡ್ತಾ ಇದ್ದೀವಿ ಹೊರತು ರೈತರು ತಾವು ದೊಡ್ಡವರಾಗೋದು ಹೇಗೆ, ತಾವು ಆರ್ಥಿಕವಾಗಿ ಬಲಿಷ್ಠರಾಗೋದು ಹೇಗೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿರೋದು. ಸೊ ಇಲ್ಲಿ ಈಗ ಇವತ್ತು ಒಂದು ಬಾಳೆ ಬೆಳಿಬೇಕು ಅಂತಂದರೆ ಇವತ್ತು ಆಳು ಕಾಳು ಗೊಬ್ಬರ ಇದೆಲ್ಲದರಿಂದ ಕಾಸ್ಟ್ ಎಫೆಕ್ಟು 70-100 ರೂಪಾಯಿ ಖರ್ಚು ಮಾಡ್ತಾನೆ. 70-100 ರೂಪಾಯಿ. ನಾನು ಹೇಳ್ತಾ ಇರೋದು ತುಂಬ ಪ್ರೋಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡೋನು. ಇಲ್ಲಿ ನನಗೆ ಅಷ್ಟು ದುಡ್ಡೇ ಬೀಳಲ್ಲ ನಾನು ಮಾಡೋದಕ್ಕೆ. ಆಮೇಲೆ ಇನ್ನೊಂದೇನು 3% ಹೇಗೆ ಅಂತಾರೆ, ಈಗ ಬಾಳೆ ಗಿಡ ತಗೊಳ್ಳಿ. ಈ ಬಾಳೆ ಗಿಡ 100 kg ಇರೋದನ್ನ ತರಿದ್ರೆ ಇದ್ರೊಳಗೆ ಇರ್ತಕ್ಕಂಥದ್ದು 60-70% ನೀರೇ. 70%-60% ನೀರೇ. ಇದ್ರ ಉಳ್ಕೊಂಡಿರ್ತಕ್ಕಂಥ ಏನು ನಾವು 40 ಭಾಗ 30 ಭಾಗ ಘನಾಂಶ ಇದೆ, ಅದು ಸನ್ಲೈಟಿಂದ ಬಂದಿರತಕ್ಕಂಥದ್ದು. ಈಗ ಅದಕ್ಕೆ ಬೆಂಕಿ ಹಾಕಿದ್ರೆ ಶಾಖ ರಿಲೀಸ್ ಆಗುತ್ತೆ, ಇದನ್ನು ಒಣ ಹಾಕಿದ್ರೆ ನೀರು ರಿಲೀಸ್ ಆಗುತ್ತೆ. ಸೊ ಪ್ರಕೃತಿ ತನಗೆ ಬೇಕಾದದ್ದನ್ನು ವಾಪಸ್ ಹಿಂದಕ್ಕೆ ತಗೊಳುತ್ತೆ. ಇದನ್ನು ಒಣ ಹಾಕಿದಾಗ ಪ್ರಕೃತಿಯಿಂದನೇ ನೀರು ಬಂದಿರುತ್ತೆ, ನೀರು ವಯೋಪರೇಟ್ ಆಗಿ ವಾತಾವರಣಕ್ಕೆ ಸೇರ್ಕೊಳ್ಳುತ್ತೆ. ಸೊ ಇದಕ್ಕೆ ಬೆಂಕಿ ಕೊಟ್ಟಾಗ, ಆ ಘನವಸ್ತು ಬೆಂಕಿ ಕೊಟ್ಟಾಗ ಏನಾಗುತ್ತೆ, ಶಾಖ ರಿಲೀಸ್ ಆಗುತ್ತೆ. ಸೊ ಸನ್ಲೈಟಿಂದ ಬಂದಿರತಕ್ಕಂಥ ಎನರ್ಜಿ ಅದು. ಕಾರ್ಬನ್ ರಿಲೀಸ್ ಆಗುತ್ತೆ, ಭೂಮಿಯಿಂದ ಬಂದಿರತಕ್ಕಂಥದ್ದು. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗೋದು. ಉಳ್ಕೊಳ್ತಕ್ಕಂಥದ್ದು 2-3 kg ಬೂದಿ, ಅದೇ ಭೂಮಿಯ ಪಾತ್ರ. ಸೊ ಆ 2-3 kg ಪಾತ್ರ, ಆ 2-3% ಪಾತ್ರದಲ್ಲಿ ನಾವು ಕೊಡಬೇಕಾಗಿರ್ತಕ್ಕಂಥ ಏನು 64 ಪೋಷಕಾಂಶಗಳು ಅಂತ ಕರಿತೀವಿ, ಅವೆಲ್ಲವೂ ಇರ್ತವೆ. ಅಂದರೆ ಯಾವ್ಯಾವುದು ಪ್ರಮಾಣ ಎಷ್ಟು ಅಂತ ಯೋಚನೆ ಮಾಡ್ಕೊಳ್ಳಿ ನೀವು. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಕೆಮಿಕಲ್ನ ಪ್ರಾಧಾನ್ಯತೆ ತುಂಬ ಕಡಿಮೆ, ಭೂಮಿ ಪ್ರಾಧಾನ್ಯತೆ ತುಂಬ ಕಡಿಮೆ. ನಾವು 300% ಎಫರ್ಟ್ ಆಗ್ತಾ ಇದ್ದೀವಿ. ಅಗ್ರಿಕಲ್ಚರ್ ಸೈನ್ಸ್ ವೆರಿ ಸಿಂಪಲ್ ಇರೋದು. ನಮ್ಮ ಪ್ರಾಕ್ಟೀಸ್ ಆಫ್ ಪ್ಯಾಕೇಜಿಂದನೇ ರೋಗ ಬರೋದು. ನಾವು NPK ಜಾಸ್ತಿಯಾಗಿ ಕೊಡ್ತು ಅಂತಂದರೆ ಏನಾಗುತ್ತೆ, ಎಲ್ಲ ಹೋಗಿ NPK ಮೇಲೆ ಎಲೆಗಳಲ್ಲಿ ಅಕ್ಯುಮುಲೇಟ್ ಆಗುತ್ತೆ, ಥ್ರಿಪ್ಸು ಮೈಟ್ಸು ಎಲ್ಲ ಬರ್ತವೆ. ನಮ್ಮ ಪ್ರಾಕ್ಟೀಸ್ ಆಫ್ ಪ್ಯಾಕೇಜಿಂದನೇ ಎಲ್ಲದಕ್ಕೂ ರೋಗ ಬರೋದು. ಈಗ ಟೊಮೊಟೊ ಬೆಳಿಬೇಕು, ಎಲ್ಲ NPK ಇಂದ ಹಿಡಿದು ಎಲ್ಲ ಕೆಮಿಕಲ್ಲು ಕೊಡ್ತಾನೆ, ಹೋಗಿ ಮೇಲಕ್ಕೆ ಸೇರ್ಕತ್ತೆ, ಥ್ರಿಪ್ಸು ಮೈಟ್ಸು ಎಲ್ಲ ಬರ್ತವೆ. ಅದು ನೋಡಕ್ಕೆ ಪುನಃ ಔಷಧಿ ಹೊಡೆಯೋದು. ಸೊ ನಮಗೆ ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ಗಿಡಕ್ಕೆ ಯಾವ್ಯಾವ ಏಜಲ್ಲಿ ಎಷ್ಟೆಷ್ಟು ಕೆಮಿಕಲ್ ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಅದೇ ನೀವು ನ್ಯಾಚುರಲ್ ಫಾರ್ಮಿಂಗಲ್ಲಿ ಬಂದಾಗ ಇಲ್ಲೇನು ಅದು ಡೆಪಾಸಿಟ್ ಇಟ್ಕೊಂಡು ಕೂತಿರೋದಿಲ್ಲ, ಅಲ್ಲಿ ಉತ್ಪತ್ತಿ ಆದದ್ದನ್ನು ಅಲ್ಲಿ ತಗೊಳುತ್ತೆ. ಅಂದರೆ ಏನು ಮಾಡಬೇಕಾಗಿದೆ, ಪ್ರತಿಯೊಂದು ಬ್ಯಾಕ್ಟೀರಿಯಾ ಮಾಡೋ ಕೆಲಸನೆಲ್ಲ ನಾವು ಯಾಗಲು ಗೊತ್ಕೊಂಡಿವಿ. ಕೆಮಿಕಲ್ ಫಾರ್ಮಿಂಗಲ್ಲಿ ಅಲ್ಲೇನು ನ್ಯಾಚುರಲ್ ಆಗಿ ಭೂಮಿ ನಡೆಸಬೇಕಾಗಿತ್ತು ಪ್ರಕ್ರಿಯೆನಾಗ, ಅದನ್ನೆಲ್ಲ ರೈತ ತನ್ನೆಗಲಿಗೆ ಹಾಕೊಂಡವನೆ. ಅದರಿಂದ ಕೃಷಿ ಬದುಕು ಭಾರ ಆಯ್ತಾ ಇರೋದು. ಕೃಷಿ ಬದುಕು ಈ ಭೂಮಿನ ಹುಟ್ಟಿಸಿರ್ತಕ್ಕಂಥ ಭಗವಂತ ಎಲ್ಲವನ್ನ ಸೃಷ್ಟಿ ಮಾಡಿ ಅಲ್ಲಿ ಬದುಕು ಮಗನೇ ಅಂತ ಬಿಟ್ಟವನೆ. ಕಣ್ಣು ಮೂಗು ಎಲ್ಲ ಪಂಚೇಂದ್ರಿಯಗಳನ್ನು ಕೊಟ್ಟು ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಬದುಕು ಮಗನೇ ಅಂತ ಕೊಟ್ಟವನೆ. ನಾವು ಅದು ಬಿಟ್ಬಿಟ್ಟು ಏನು ಮಾಡ್ತಾ ಇದ್ದೀವಿ, ಅವ್ನು ಕೊಟ್ಟಿರೋದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ. ಅಲ್ಲಿ ನಡೆಯೋ ಜೈವಿಕ ರಾಸಾಯನಿಕ ಭೌತಿಕ ಕ್ರಿಯೆಯಿಂದ ಗಿಡಗಳಿಗೆ ಬೇಕಾಗಿರ್ತಕ್ಕಂಥದ್ದು, ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನ ಉತ್ಪತ್ತಿ ಮಾಡೋ ಅಂಥ ಒಂದು ಸಿಸ್ಟಮಿಕ್ ಫ್ಲೋನ ಅವನು ನಿರ್ಮಾಣ ಮಾಡಿಕೊಟ್ಟದೆ ಪ್ರಕೃತಿ. ಅದನ್ನು ನಾವು ಬಿಟ್ಟು ನಾವೇ ನಮ್ಮ ಭೌತಿಕ ಸಾಮರ್ಥ್ಯ, ಸೀಮಿತ ಭೌತಿಕ ಸಾಮರ್ಥ್ಯವನ್ನು ಬಳಸ್ಕೊಂಡು ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡು ನಾವೊಂದು ಬದಲಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಕ್ಕೆ ಹೋಯ್ತಾ ಇದ್ದೀವಲ್ಲ, ಕಾರ್ಪೊರೇಟ್ ಸಿಸ್ಟಮು, ಇದು ದುರಂತಕ್ಕೆ ಕರ್ಕೊಯ್ತಾ ಇರ್ತಕ್ಕಂಥದ್ದು. ಮನುಷ್ಯನ ಭೌತಿಕ ಸಾಮರ್ಥ್ಯ ಪ್ರಕೃತಿಯ ಭೌತಿಕ ಸಾಮರ್ಥ್ಯಕ್ಕೆ ಹೋಲಿಸಿದ್ರೆ ತೃಣ ಸಮಾನ. ಸೊ ಇದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ಪ್ರಕೃತಿ ಯಾವತ್ತೂ ಮನುಷ್ಯನ ನಿಯಂತ್ರಣಕ್ಕೆ ಬರೋಲ್ಲ, ಅದರ ನಿಯಂತ್ರಣದಲ್ಲಿ ನಾವಿರಬೇಕೆ ಹೊರತು ನಮ್ಮ ನಿಯಂತ್ರಣಕ್ಕೆ ಪ್ರಕೃತಿ ಯಾವತ್ತೂ ಬರೋಕ್ಕಾಗೋದೇ ಇಲ್ಲ, ಬರೋದು ಇಲ್ಲ. ಇದು ಚಪಲ. ಈಗ ನಾವು ಬಿಟ್ವಿ, ನಾವೇ ಒಂದು ಸಿಸ್ಟಮ್ ಕಟ್ಟಕ್ಕೆ ಹೋದ್ವಿ, ಏನೋ ಕೆಮಿಕಲ್ ಪ್ರಪಂಚನಿಗೆ. ಏನಾಯಿತು?
ಅದು ಗೊತ್ತಾಗಕ್ಕೆ 40-50 ವರ್ಷ ಬೇಕಾಯಿತು. ಎಲ್ಲರಿಗೂ ಕ್ಯಾನ್ಸರ್ ಬರಬೇಕಾಯಿತು. ಹೌದು. ಈಗ ಪಂಜಾಬು ಏನಾಗಿದೆ ಪರಿಸ್ಥಿತಿ, ಮನೆಗೆ 4 ಜನ ಕ್ಯಾನ್ಸರ್ನವ್ರು ಅವ್ರೆ, ಕ್ಯಾನ್ಸರ್ ಟ್ರೈನ್ ಬಿಟ್ಟವ್ರೆ. ಇದು ಎಲ್ಲರಿಗೂ ಬರಬೇಕಾ? ಅಲ್ಲಿ ಕ್ಯಾನ್ಸರ್ ಟ್ರೈನ್ ಆಯ್ತಾ? ಹಾಂ, ಫ್ರೀ ಕ್ಯಾನ್ಸರ್ ಟ್ರೈನು. ಈಗ ಹಂಗೆ ನಮ್ಮಲ್ಲಿ ಮಹಿಳೆಯರಿಗೆ ಪಾಸ್ ಕೊಟ್ಟವ್ರೆ ತಿರುಗಾಡೋಕ್ಕೆ, ಆಧಾರ್ ಕಾರ್ಡ್ ತೋರಿಸ್ರೆ, ಹಂಗೆ ಅಲ್ಲಿ ಕ್ಯಾನ್ಸರ್ ಟ್ರೈನ್ ಅಂತ ಅದೇ. ಆ ಕ್ಯಾನ್ಸರ್ ಪೇಷಂಟ್ಗಳು ಇದು ತೋರಿಸಿದ್ರೆ ತಿರುಗಾಡ್ಬೋದು. ಅಲ್ಲಿ ಅಷ್ಟೊಂದು ಹೆಚ್ಚಾಗಕ್ಕೆ ಕಾರಣ ಅಂತಾರೆ. ಅಲ್ಲಿ ಏನಾಯಿತು ಅಂತಂದರೆ, ಅಲ್ಲಿ ಗೋಧಿ ಬೆಳೀತಕ್ಕಂಥದ್ದು, ಭತ್ತ ಬೆಳೀತಕ್ಕಂಥ ನೀರಾವರಿ ವ್ಯವಸ್ಥೆ ಆಗ ಸ್ವತಂತ್ರ ಪೂರ್ವದಲ್ಲಿ ಅಲ್ಲಿ ಜಾಸ್ತಿ ಇತ್ತು, ನೀರಾವರಿ ವ್ಯವಸ್ಥೆಗಳೆಲ್ಲ. ಹಾಗಾಗಿ ಬಂದಂಥ ಎಲ್ಲ ಕೆಮಿಕಲ್ಗಳು ಅಲ್ಲಿ ಬಳಕೆ ಆದವು, ಹೆಚ್ಚಿನ ಪ್ರಮಾಣದಲ್ಲಿ ಕೆಮಿಕಲ್ ಬಳಕೆ ಅದು. ಅರ್ಜೆಂಟ್ ಅಲ್ಲಿ ಬಳಕೆ ಆದದ್ರಿಂದ ಅಲ್ಲಿ ಹೆಚ್ಚು ಕೆಮಿಕಲ್ ಪ್ರಭಾವ ಜಾಸ್ತಿ ಇರೋದ್ರಿಂದ ಅಲ್ಲಾಯಿತು. ಆಮೇಲೆ ಇನ್ನೊಂದೇನು, ಅಲ್ಲಿ ಅಮೂಲ್ ಏನಿದೆ ಹಾಲು ಉತ್ಪಾದಕರವರು, ಅವರು ಈಸ್ಟ್ರೋಜನನ್ನು ಬಳಸಿದ್ರು. ಈಸ್ಟ್ರೋಜನನ್ನು ಬಳಸೋದ್ರಿಂದ ಏನಾಯಿತು, ಹಾಲು ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಅಂತ ಶುರು ಮಾಡಿ ಈಸ್ಟ್ರೋಜನನ್ನು ಬಳಸಿದಾಗ ಗಂಡಸರಿಗೆ ಮೊಲೆ ದಪ್ಪ ಆಯಿತು. ಈಸ್ಟ್ರೋಜನ್ ಅದು ಹೆಂಗಸರಲ್ಲಿ ಬರುವಂಥ ಒಂದು ಹಾರ್ಮೋನ್. ಅದನ್ನು ಹಸುಗಳಿಗೆ ಕೊಟ್ಟರು ಫೀಡ್ ಮುಖಾಂತರ. ಅದರಿಂದ ಗಂಡಸರ ಮೊಲೆ ದಪ್ಪ ಆಯಿತು. ಸೊ ಪರಿಣಾಮ ಏನಾಗುತ್ತೆ ಅಂತ ನೋಡ್ಕೊಳ್ರಿ, ನಾವು ನ್ಯಾಚುರಲ್ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನೀಗ ಅನ್ಯಾಚುರಲಿ ಮಾಡೋಕ್ಕೆ ಹೋದಾಗ, ನಾವು ಕೃತಕ ವ್ಯವಸ್ಥೆಯಲ್ಲಿ ನಿರ್ಮಾಣ ಮಾಡೋಕ್ಕೆ ಹೋದಾಗ ಪರಿಸ್ಥಿತಿ ಹೆಂಗ್ ನಿರ್ಮಾಣ ಆಯ್ತದೆ ಅಂತ. ಅಂದ್ರೆ ಆ ಒಂದು ಈಸ್ಟ್ರೋಜನ್ ಹಾರ್ಮೋನ್ ಹಾಕಿರೋ ಹಸು ಹಾಲು ಕುಡಿದು ಗಂಡಸಿನ ಮೊಲೆ ದಪ್ಪ ಆಯ್ತು, ಹುಡುಗಿರು ಬೇಗ ಮೆಚೂರ್ ಆದ್ರು. ಸೊ ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದು ಇದೇ ಕಾರಣಕ್ಕೆ. ಆಮೇಲೆ ಈಗೇನಾಗ್ತಾ ಇದೆ, ಈಗ ಮಾವಿನ ಹಣ್ಣು ಅನ್ಸೀಸನಲ್ಲಿ ಎಲ್ಲರಿಗೂ ಸಿಗ್ತಾ ಇದೆ. ಹೆಂಗೆ ಸಿಗ್ತಾ ಇದೆ, ಕಲ್ಟರ್ ಅಂತಕ್ಕಂಥ ಕೆಮಿಕಲ್ ಹಾರ್ಮೋನ್. ಅದು ಗಿಡ ನ್ಯಾಚುರಲ್ ಆಗಿ ಪ್ರಚೋದನೆ ಹೊಂದಿ ತಾನು ಹೂವು ಕಾಯಿ ಬಿಡಬೇಕಾಗಿದ್ದದನ್ನೀಗ ನಾವು ಆ ಕಲ್ಟರನ್ನು ಕೆಮಿಕಲ್ ಕೊಟ್ಟು ಪ್ರಚೋದನೆಗೊಳಿಸಿ ಮಾವಿನ ಹಣ್ಣು ಅರ್ಜೆಂಟ್ ಭೂಮಿಲಿ ಸಿಕ್ಕಂಗೆ ಮಾಡ್ತಾವ್ರೆ. ರೇಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಜಾಸ್ತಿ ರೇಟ್ನೂ ಕೊಡಬೇಕು, ಜಾಸ್ತಿ ಹಾರ್ಮೋನ್ನು ತಿಂದು ಸಾಯ್ಬೇಕು. ಕರೆಕ್ಟ್. ಅತಿ ಆಸೆ ಮನುಷ್ಯನನ್ನ ಹೇಗೆ ಹಾಳು ಮಾಡುತ್ತೆ ಅಂತನಕ್ಕೆ. ಸೊ ಇದು ವ್ಯವಸ್ಥೆ. ಈಗ ನಾವು ನೈಸರ್ಗಿಕ ಕೃಷಿ ಮಾಡ್ತೀವಿ ಅಂತೀವಿ. ಹೌದು. ಈಗ ನೀವು ಕೂಡ ನೈಸರ್ಗಿಕ ಕೃಷಿಗೆ ತುಂಬಾ ಕೊಡ್ತಾ ಇದ್ದೀರಾ. ಹೌದು. ಆರ್ಗ್ಯಾನಿಕ್ ಕೃಷಿ ಮಾಡಬೇಕು, ನೈಸರ್ಗಿಕ ಕೃಷಿ ಮಾಡಬೇಕು ಅಂತ. ಈ ರೀತಿ ಒಂದೇ ಮೋನೋಕ್ರಾಪ್ ಯಾಕೆ ಮಾಡಿದ್ದು? ಮೋನೋಕ್ರಾಪ್ ಯಾಕೆ ಮಾಡಿದ್ದು ಅನ್ನೋದು ಕ್ವಶನ್ ಭಾಳ ಚೆನ್ನಾಗಿದೆ. ಕಡಿಮೆ. ಹೌದು. ಯಾಕೆ ಅಂತಾರೆ, ಆರ್ಗ್ಯಾನಿಕಲ್ಲೂ ಇದನ್ನು ಮಾಡಿ ತೋರಿಸ್ಬೇಕು ಅನ್ನೋದು ಚಪಲ ನನಗೆ. ಈಗ ಏನಾಗೋಗಿದೆ, ಸಿಸ್ಟಮಿಕ್ ಆರ್ಗ್ಯಾನಿಕ್ ಫಾರ್ಮಿಂಗ್ನವರ ಮನಸ್ಥಿತಿ ಏನಾಗಿದೆ, ಮಿಕ್ಸ್ಡ್ ಕ್ರಾಪ್ ಮಾಡಬೇಕು, ಆಮೇಲೆ ಅಂತರ ಜಾಸ್ತಿ ಕೊಡಬೇಕು, ಇದೆಲ್ಲವನ್ನು ಏನು ಹೇಳ್ತಾ ಬಂದಿದ್ದೀವಿ ನಾವು. ಒಂದು ರೀತಿ ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಮೋನೋಕ್ರಾಪ್ನ ಆರ್ಗ್ಯಾನಿಕಲ್ಲಿ ಬೆಳೆಯೋಕ್ಕೆ ಆಗೋದೇ ಇಲ್ಲ ಅಂತ. ಅದು ಬೆಳೆದು ತೋರಿಸ್ಬೇಕು ಅನ್ನೋದೇ ನನ್ನ ಚಾಲೆಂಜು. ಸೊ ಇಲ್ಲಿ ನಾನು ಇದು ಮೋನೋಕ್ರಾಪ್ ಅಲ್ಲ, ಇದು ಮಿಕ್ಸ್ಡ್ ಕ್ರಾಪೇ. ಕೆಳಗಡೆ ನೈಟ್ರೋಜನ್ ಫಿಕ್ಸೇಷನ್ ಆಗೋಕ್ಕೋಸ್ಕರ ನಾನು ಇಲ್ಲಿ ಅಲಸಂದೆ ಹಾಕಿದ್ದೀನಿ. ಕೆಳಗಡೆ ನೋಡಿಲ್ಲ ಸರ್, ಸಾರಿ. ಕೆಳಗಡೆ ಇದೆಯಾ? ಕೆಳಗಡೆ ಮಲ್ಚಿಂಗ್ ಮೆಟೀರಿಯಲ್ ಇದೆ, ಅಲಸಂದೆ. ಸೊ ಇದು ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಅದಲ್ಲದೆ ಇಲ್ಲಿ ಪಕ್ಕದಲ್ಲಿ ಬಟರ್ ಫ್ರೂಟ್ ಇದೆ. ಬಟರ್ ಫ್ರೂಟನ್ನು ನಾನು ಬೆಳೆಯೋಕ್ಕೋಸ್ಕರ ಇದನ್ನು ಮಾಡಿರೋದು. ಅದ್ರ ಮಧ್ಯದಲ್ಲಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಆಗಿರ್ತಕ್ಕಂಥ ದುಡ್ಡು ನನಗೆ ಇಲ್ಲಿ ವಾಪಸ್ ಬರಬೇಕು. ಬಟರ್ ಫ್ರೂಟ್ ಹಾಕಿರೋ ದುಡ್ಡು ನನಗೆ ಬಾಳೆಯಲ್ಲಿ ಬಂದ್ಬಿಡ್ಬೇಕು. ಅದು 3 ವರ್ಷ ಕಾಯಿ ಬಿಡೋ ಗಂಟೆ ನಾಯಕ್ ಕಾಯ್ಕೊಂಡು ಕೂತ್ಕೊಳ್ಳಿ. ಯಾವ ವೆರೈಟಿ ಅದು? ಇದೆಲ್ಲ ಹಾಶ್ ವೆರೈಟಿ ಬಟರ್ ಫ್ರೂಟ್. ಹಾಶ್ ವೆರೈಟಿ. ಒಂದೊಂದು ಗಿಡನ ಎಷ್ಟು ಸರ್ ಅದು? ಒಂದೊಂದು ಗಿಡ ಬೆಲೆ ಇದೆ. ನಾನು ಬೇರೆ ಬೇರೆ ವೆರೈಟಿಗಳನ್ನ ತಂದು ಹಾಕಿದ್ದೀನಿ. ಇಲ್ಲಿ ಹೆಚ್ಚು ಕಡಿಮೆ 15ಕ್ಕೂ ಜಾಸ್ತಿ ವೆರೈಟಿಗಳಿದೆ. ಏನು ಆಶ್ ವೆರೈಟಿಗೆ ನೆರಳು ಬೇಕು ಅಂತ ಇದು ಮಾಡಿರೋದು? ಇಲ್ಲ, ನೆರಳೇನು ಬೇಕಿಲ್ಲ. ಆಮೇಲೆ ಏನಾಗಿದೆ ಸಮಸ್ಯೆ ಅಂತಾರೆ, ಜನ ತಪ್ಪಾಗಿ ತಿಳ್ಕೊಂಡಿರೋದೇನು, ನೆರಳು ಬೇಕು ಅಂತ ಆ ಯೂಟ್ಯೂಬ್ ನೋಡಿ ಅರ್ಥ ಮಾಡ್ಕೊಂಡಿರೋದು. ಆ್ಯಕ್ಚುಲಿ ಹಾಸ್ ವೆರೈಟಿ ವಿತಿನ್ 32 ಡಿಗ್ರಿ ಟೆಂಪ್ರೇಚರ್ ಒಳಗಡೆ ಬರುತ್ತೆ. ಈ ಲ್ಯಾಂಬ್ ಆ್ಯಶು, ಜೆಮ್ ಆ್ಯಶು, ಪಿಂಕರ್ಟೋನು ಇವೆಲ್ಲವೂ ಕೂಡ ಮಾಮೂಲಿ ಓಪನ್ ಶೇಡಲ್ಲೇ ಬೆಳಿಬೋದು. ಇದಕ್ಕೆ ಮೆಕ್ಸಿಕನ್ ಹ್ಯಾಸ್ಗೆ ಒಂದು ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಇದ್ದರೆ ಫ್ಲವರಿಂಗು, ಫ್ರೂಟಿಂಗ್ ಎಲ್ಲ ಚೆನ್ನಾಗಾಗುತ್ತೆ. ಆಯಾ ಟೆಂಪ್ರೇಚರ್ಗೆ ಅನುಗುಣವಾಗಿ ನಾವು ಬೆಳೆಗಳನ್ನು ಮಾಡಬೇಕೆ ಹೊರತು ಸುಮ್ಮನೆ ಹೆಂಗೆ ಬೇಕು ಹಂಗೆ ಮಾಡೋದಿಲ್ಲ. ತೆಂಗಿನ ತೋಟದೊಳಗೆ ಹಾಕೋಕ್ಕೆ ಮೆಕ್ಸಿಕನ್ ಹ್ಯಾಸ್ ಬೆಸ್ಟ್ ವೆರೈಟಿ. ಓಕೆ. ಇಲ್ಲಿ ನೀವು ಎಷ್ಟು ನುಗ್ಗೆ, ಎಷ್ಟು ಗ್ಲಿರಿಸಿಡಿಯಾ, ಎಷ್ಟು ಅಗಸೆ, ಈ ಥರ ಏನಾದ್ರು ಹಾಕಿದ್ದೀರಾ? ಆ ಥರ ಚಿತ್ರಣನೇ ಬದಲಾಯಿಸಬೇಕು ಅಂತ. ಯಾಕೆ ಅಂತಂದರೆ, ಈಗ ಅಗಸೆ, ನುಗ್ಗೆ ಇದೆಲ್ಲವನ್ನು ಹಾಕ್ಬಿಟ್ರೆ ಅದು ಪರ್ಮನೆಂಟ್ ಕ್ರಾಪ್. ಅದು 10 ವರ್ಷ 5 ವರ್ಷ ಇರುತ್ತೆ. ಅಲ್ಲಿವರೆಗೆ ಅಗರ ನೈಟ್ರೋಜನ್ನ ಫಿಕ್ಸ್ ಮಾಡ್ತಾ ಇದ್ರೆ ಆ ಭೂಮಿ ಹಾಳಾಗಲ್ವೇ? ಹಾಳಾಗತ್ತಾ? ಮತ್ತಿನ್ನೇನು, ಈಗ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಅಂತ ನಾವು ಅಂತೀವಿ. ಅದು ತಗೊಳಕ್ಕೊಬ್ರು ಇರಬೇಕಲ್ಲ. ಆ ಕಡೆ ನೀರು ಬತ್ತಾದ, ಬೋರಲ್ಲಿ ನೀರು ಓಡ್ತಾ ಅದ ಅಂತಾರೆ, ಇಲ್ಲಿ ಕಟ್ಟಕ್ಕೆ ಜನ ಇರಬೇಕಲ್ಲ, ಕುಡಿಯೋಕೆ ನೀರು ಇರಬೇಕಲ್ಲ. ನೀವು ಪರ್ಮನೆಂಟ್ ಸಿಸ್ಟಮ್ನ ಕ್ರಿಯೇಟ್ ಮಾಡಿಬಿಡ್ತೀರಾ. ಆದರೆ ಆ ತಗೊಳಕ್ಕೂ ರಿಸೀವರು ಇರಬೇಕಲ್ಲ.
ಈಗ ನಾನು ಮಾಡಿರೋದೇನಪ್ಪ ಅಂತಂದರೆ ಇದು ಈ ಬಾಳೆ ಜೊತೆನಲ್ಲೇ ಇರುತ್ತೆ, ಬಾಳೆ ಜೊತೆಲಿ ಹೊಂಟೋಗುತ್ತೆ. ಓಕೆ, ಇದು ಹಾಂ, ಇದನ್ನ ಇಲ್ಲಿಗೆ ಮಲ್ಚ್ ಮಾಡ್ತೀವಿ. ಇದು ಹಸಿರೆಲೆ ಗೊಬ್ಬರನೂ ಆಯ್ತು, ಹಾಂ, ನೈಟ್ರೋಜನ್ ಫಿಕ್ಸ್. ಹೌದು. ಓಕೆ, ಮತ್ತೆ ಸೂರ್ಯನ ಡೈರೆಕ್ಟ್ ಭೂಮಿಗೆ ತಾಕದೇ ಇರೋ ಥರನೂ ನೋಡ್ಕೊತಿದೆ. ಸೊ ನಾವೇನು ಅನ್ಕೊಬಿಟ್ಟಿದ್ದೀವಿ, ನೈಟ್ರೋಜನ್ ಫಿಕ್ಸೇಷನ್ ಮಾಡಬೇಕು ಅಂದರೆ ಬರೀ ಗ್ಲಿಸರಿಡಿಯಾ, ಬರೀ ಅಗಸೆ, ಬರೀ ಇದು ಏನೋ ಡ್ರಮ್ ಸ್ಟಿಕ್ಸು, ಈ ಮಾನಸಿಕತೆ ಅದಲ್ಲ, ಎಲ್ಲ ಯಾವನ್ ಬಂದ್ರು. ಈಗ ನಾನು ನೈಟ್ರೋಜನ್ ಫಿಕ್ಸೇಷನ್ ಡ್ರಮ್ ಸ್ಟಿಕ್ ನುಗ್ಗೆ ಹಾಕ್ತೀನಿ ಅನ್ಕೊಳ್ಳಿ, ಹಾಕಿ ಅದೊಂದಷ್ಟು ವರ್ಷ ಆದ್ಮೇಲೆ ಈಲ್ಡ್ ಕೊಡುತ್ತಲ್ಲ, ಸಿಗುತ್ತೆ, ಲಾಭ ಬರುತ್ತೆ. ಬರುತ್ತೆ. ಈಗ ನಾನು ಅಲ್ಲಿ ಹಾಕಿದ್ದೀನಿ, ಈಗ ಇದರಿಂದ ಲಾಭ ಬರುತ್ತೆ. ಹೌದು, ಮನೆಗೂ ಕಾಯಿ ಆಗುತ್ತೆ, ಬೇಕಾದ್ರೆ ಮಾರಾಟ ಮಾಡ್ಬೋದು. ಒಂದ್ ಅರ್ಥ ಮಾಡ್ಕೊಳ್ಳಿ, ನುಗ್ಗೆಗೆ ನೀವು ನೀರು ಕಟ್ಟಿದ್ರೆ ಸೊಪ್ಪು, ಬರೀ ಸೊಪ್ಪು ಸಿಕ್ಕುತ್ತೆ, ಕಾಯಿ ಉದುರೋಯ್ತದೆ. ಹೌದು, ನಿಮಗೆ ಸೊಪ್ಪು ಮಾರಬೇಕು. ಈಗ ನಾನೇನು ಮಾಡ್ತಾ ಇದ್ದೀನಿ, ನುಗ್ಗೆ ಸೊಪ್ಪನ್ನ ಮಾರ್ತಾ ಇಲ್ಲ. ಈಗ ಬಟರ್ ಫ್ರೂಟ್ ಗಿಡಕ್ಕೆ ಏನಾಗಬೇಕಾಗಿದೆ, ನ್ಯೂಟ್ರಿಷನ್ ಜಾಸ್ತಿ ಬೇಕಲ್ಲ, ಆ ಸೊಪ್ಪನ್ನೇ ತರದು ಗಿಡಕ್ಕೆ ಹಾಕ್ತಾವನೆ, ಬುಡಕ್ಕೆ ಹಾಕೋದು. ಬುಡಕ್ಕೆ ಆ ತೋಟದಲ್ಲಿದೆ. ಇಲ್ಲಿ ಈ ಪ್ಯಾಟರ್ನೇ ಬೇರೆ, ಆ ಪ್ಯಾಟರ್ನಲ್ಲಿ ಇರೋದು. ಓಕೆ, ಇದು ಕೊಟ್ಟಿಗೆ ಗೊಬ್ಬರ ಹಾಕಿ. ಇದು ಕೊಟ್ಟಿಗೆ ಗೊಬ್ಬರ ಹಾಕಿರೋದು. ಓಕೆ, ಅಲ್ಲಿ ಹಸಿರೆಲೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಏನಿಲ್ಲ. ಆ ಹಸಿರೆಲೆ ಗೊಬ್ಬರನ, ಆ ನುಗ್ಗೆ ಸೊಪ್ಪನ್ನ ತಿಂದು ನಿಮ್ಮ ಹಸು ಇಲ್ಲ ಹಾಕಿದೆ ಅಷ್ಟೇ. ನೀವು ಡೈರೆಕ್ಟ್ ಆಗಿ ಅಲ್ಲಿ ಎಲೆ ಹಾಕ್ತೀರಾ, ಇಲ್ಲಿ ಎಲೆ ತಿಂದಿರೋ ಸಗಣಿ ಹಾಕ್ತೀರಾ. ಹೌದು ಅಷ್ಟೇ. ಹೌದು. ಸೊ ಇದೇ ಡಿಫ್ರೆನ್ಸು. ಸೊ ಈ ರೀತಿ ಮಾರ್ಪಾಡುಗಳನ್ನು ಅಂದರೆ ಇಲ್ಲೇನಾಗದೆ, ಅಗ್ರಿಕಲ್ಚರಲ್ಲಿ ಒಂದೊಂದೇ ಮಾನಸಿಕತೆ ಇಂಪ್ಲಿಮೆಂಟ್ ಆಯ್ತಾ ಇದೆ. ಸೊ ಅದನ್ನು ಬದಲಿ ಮಾನಸಿಕತೆನಲ್ಲೂ ನಾವು ಕೆಲಸ ಮಾಡ್ಬೋದು, ಕೃಷಿ ಪ್ರಪಂಚನ ಕಟ್ಬೋದು, ಕೃಷಿ ವ್ಯವಸ್ಥೆನ ಕಟ್ಬೋದು ಅನ್ನೋದು ಉದ್ದೇಶ. ಸರಿ, ಈ ಎಷ್ಟು ಎಕರೆ ಇದೆ ಸರ್ ಇದು? ಇದು 1 ಎಕರೆ. 1 ಎಕರೆಯಲ್ಲಿ ಎಷ್ಟು ಕೂತಿದೆ? 1 ಎಕರೆಗೆ ಇದರಲ್ಲಿ 1100 ಗಿಡ ಕೂತಿದೆ. 1100 ಗಿಡ. ಹಾಂ, ಇದು ಡೈಮೆನ್ಷನ್ ಇರೋದು 5x7x8. 3 ಥರ ಇದೆಯಾ? ಹಾಂ, ಈಗ ನೋಡಿ, ಈ ಗಿಡದಿಂದ ಈ ಗಿಡಕ್ಕೆ 5 ಅಡಿ, ಈ ಗಿಡದಿಂದ ಆ ಗಿಡಕ್ಕೆ 7 ಅಡಿ, ಈ ಗಿಡದಿಂದ ಈ ಗಿಡಕ್ಕೆ 8 ಅಡಿ. ಓಕೆ, ಇದು ಜೋಡಿ ಸಾಲು ಪದ್ಧತಿ. ಈಗ ಏನಾಗಿದೆ, ಅಲ್ಲಿ ಬಟರ್ ಫ್ರೂಟ್ ಹಾಕಿದ್ದೀನಿ, ಅಲ್ಲಿ ರೈಸ್ ಬೆಡ್ ಮಾಡಿದ್ದೀನಿ. ಆ ರೈಸ್ ಬೆಡ್ನ ಆ ಕಡೆ ಈ ಕಡೆನಲ್ಲಿ ನಾನು ಇದನ್ನ ಮಾಡಿದ್ದೀನಿ, ಬಾಳೆ ಹಾಕೊಂಡಿದ್ದೀನಿ. ಪುನಃ ಇಲ್ಲಿ ಮಧ್ಯೆ 15 ಅಡಿ ಗ್ಯಾಪ್ ಇರೋದ್ರಿಂದ ಈ ಗಿಡಕ್ಕೆ 8 ಅಡಿ ಇದೆ, ಈ ಗಿಡಕ್ಕೆ 8 ಇದೆ. ಇಲ್ಲಿ ಸನ್ಲೈಟ್ ಸಾಕಷ್ಟು ಪ್ರಮಾಣದಲ್ಲಿ ಬರುತ್ತೆ. ಮಧ್ಯಾಹ್ನದ ಹೊತ್ತು ನಿಂತ್ಕೊಳ್ಳೋಕೆ ಆಗಲ್ಲ, ಹಂಗಿರುತ್ತೆ ಇಲ್ಲಿ. ಅಕಸ್ಮಾತ್ ಇಷ್ಟ ಹತ್ರ ಹಾಕಿದ್ರಲ್ಲ, ಡಿಸೀಸ್ಗಳು ಇದಕ್ಕೇನಾದ್ರು ಬಂತು ಅಂದ್ರೆ ಇದಕ್ಕಂತ ಹಂಗೆ ಎಲ್ಲ ಗಿಡಕ್ಕೂ ಹೋಗ್ಬಿಡುತ್ತೆ. ಇಲ್ಲ, ಆ ಥರ ಆಗಲ್ಲ. ರೋಗಗಳು ಬರಬೇಕಾದ್ರೂ ಅದ್ರ ರೆಸಿಸ್ಟೆನ್ಸ್ನ ನೋಡ್ಕೊಂಡೇ ಬರೋದು. ಯಾವತ್ತೂ ಶತ್ರು ದಾಳಿ ಮಾಡ್ಬೇಕಾದ್ರೆ ವೀಕ್ನೆಸ್ ನೋಡ್ಕೊಂಡು ಮಾಡ್ತಾನೆ ಹೊರತು ಸ್ಟ್ರೆಂತ್ ಆಗಿದ್ದರೆ ಮಾಡೋದೇ ಇಲ್ಲ. ಸೊ ಇಲ್ಲಿ ನನ್ನ ಗಿಡಗಳು ಆರೋಗ್ಯವಾಗಿ ಎದ್ದು ಕಾಣ್ತದೆ. ಸ್ಟ್ರೆಂತ್ ಇದೆ. ಇಂಟರ್ನಲ್ ಸ್ಟ್ರೆಂತ್ ಇದ್ದಾಗ ಯಾವುದೇ ಕಾಯಿಲೆಗಳು ಅಷ್ಟು ಸುಲಭವಾಗಿ ಹಬ್ಬಲಿಕ್ಕೆ ಸಾಧ್ಯ ಇಲ್ಲ. ಟೀ ಕಾಫಿ ಕೊಟ್ಟಿಲ್ಲ, ಬರೀ ಫುಲ್ ಊಟ, ಫುಲ್ ಮಿಲ್ಸ್, ನ್ಯೂಟ್ರಿಷನ್ ಫುಲ್. ಅದು ದಿನಕ್ಕೆ 4-5 ಸಲ ಹಾರ್ಲಿಕ್ಸ್ ಅಂತ ಹೇಳಕ್ ಬರಲ್ಲ ಅದಕ್ಕೆ. ಅಲ್ಲ, ಇದೇನಿದ್ರು ಅದಕ್ಕೆ ಈಗ ನಾನು ಒಂದ್ಸತಿ ಇದಕ್ಕೆ ವೇಸ್ಟ್ ಡಿಕಂಪೋಸ್ಟ್ ಇರ್ಬೋದು, ಗೋಕೃಪಾಮೃತ ಇರ್ಬೋದು, ಅಥವಾ ಅನಾರೋಬಿಕ್ ಜೀವಾಮೃತ ಇರ್ಬೋದು, ಒಂದ್ಸತಿ ಕೊಟ್ರೆ 1000 ಲೀಟ್ರೇ ಕೊಡೋದು. ಅಲ್ಲ ಸರ್, ಅದು ತುಂಬಾ ರೈತನಿಗೆ ಹೊರೆ ಆಗಲ್ವಾ ಸರ್? ಯಾವುದು? ಈಗ ನೈಸರ್ಗಿಕವಾಗಿ ಬೆಳೆದ್ರೆ ಏನು ಇಲ್ಲಪ್ಪ, ನಿಮ್ದು 0 ಬಜೆಟ್ ಫಾರ್ಮಿಂಗ್ ಅಂತ ಅನ್ಬೋದು. ಸರ್, ನಾನು ಟೇಬಲ್ನ ಅನಾಲಿಸಿಸ್ ಮಾಡ್ತಾ ಇಲ್ಲ. ಈಗ ನೀವು ಒಂದು ಗಿಡಕ್ಕೆ ಈಗ ಕಾಮನ್ ಪೀಪಲ್ ಎಷ್ಟು ಖರ್ಚು ಮಾಡಿ, ಇದು ನಂದು ಮೊದಲನೇ ಟಾರ್ಗೆಟ್. ಈ ವರ್ಷ ನಾನು ಈ ಒಂದು ಕ್ಷೇತ್ರದಲ್ಲಿ ಬಾಳೆ ಬೆಳೀತಾ ಇರೋದು. ನಾನು ಗಿಡಕ್ಕೇನು ಮಾಡಬೇಕು ಅದನ್ನ ಮಾಡಬೇಕ ಹೊರತು ಟೇಬಲ್ ಏನು ಹೇಳುತ್ತೆ ಅನ್ನೋದನ್ನ ಕೇಳೋನಲ್ಲ. ಪ್ರಿನ್ಸಿಪಲ್ಗಳು 1000 ಹೇಳ್ತವೆ, ಅದು ಯೂನಿವರ್ಸಲ್. ಅದು ಒಂದು ಥಿಯರಿ ಮಾಡಿ ಬಿಟ್ಬಿಟ್ಟವನ ಯಾವನ, ಅದಕ್ಕೆ ಅಡಿಕ್ಟ್ ಆಗಲ್ಲ ನಾನು. ಈಗ ನನ್ನ ಭೂಮಿ ಏನು ಹೇಳ್ತದೆ, ಪರಿಸ್ಥಿತಿ ಏನು ಡಿಮ್ಯಾಂಡ್ ಮಾಡ್ತಾ ಇದೆ, ಅದನ್ನ ಮಾಡ್ತೀನಿ. ನ್ಯಾಚುರಲ್ ಆಗಿ ಮಾಡ್ಬೇಕೆ. ಅದೇ ಈಗ ನನಗೆ 100 ರೂಪಾಯಿ ಖರ್ಚು ಬೀಳ್ತಿತ್ತು ಈ ರೀತಿ ಮೇಂಟೈನ್ ಮಾಡೋಕ್ಕೆ ಅಂತ ಇಟ್ಕೊಳ್ಳಿ ಗಿಡನೀಗ. ನಾನೀಗ 50 ರೂಪಾಯಿ ಖರ್ಚು ಮಾಡಿದ್ರೆ ನಷ್ಟವೇನು? ನಷ್ಟ ಇಲ್ಲ. ನಿಮ್ಗೆ ಅದೆಲ್ಲ ಮುಂದೆ ರಿಟರ್ನ್ಸ್ ಬರುತ್ತೆ ಅಂದ್ರೆ ಅದ್ರ ನಷ್ಟ. ಅಲ್ಲಿವರೆಗೆ ನನ್ನ ಭೂಮಿ ತಾಕತ್ತಾಯ್ತಲ್ಲ, ನನ್ನ ಕಾರ್ಬನ್ ಕ್ರಿಯೇಟ್ ಆಯ್ತಲ್ಲ. ಹೌದೌದೌದು. ಈಗ ಇದು ಈ ವರ್ಷ ಕೂಡ ಈಲ್ಡ್ ಬೇರೆ, ಮುಂದಿನ ವರ್ಷ ಕೂಡ ಈಲ್ಡ್ ಬೇರೆ. ನಾನು ಈ ವರ್ಷದೊಳಗೆ ಆಟ ಆಡಬೇಕು ಅನ್ನೋಕೆ ಇಷ್ಟೆಲ್ಲ ಮಾಡ್ತಾವನೆ, ಖರ್ಚು ಮಾಡ್ತಾವನೆ. ವರ್ಷ ಇಷ್ಟೊಂದು ಖರ್ಚು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಅವಾಗ ನಾನಿಲ್ಲಿ ಬರೀ ನಾನು ಏನು ಬುಕ್ ವರ್ಮ್ಸ್ ಅಲ್ಲ ನಾನು. ಇದೇನಾಯ್ತದೆ, ಥಿಯರಿಗಳು ಒಳಕ್ಕೆ ಸಿಕ್ಕಾಕೊಂಡಾಗ ಮನುಷ್ಯ ಕಷ್ಟ ಆಯ್ತದೆ. ಯಾವುದೇ ಒಂದು ಎಮೋಷನ್ಗೆ ಒಳಗಾಗ್ಬೇಡ ನೀನು. ಥಿಯರಿಗಳಿಗೆ ಈಗ ಇಸಮ್ಗಳು ಅವು, ಒಂದೊಂದು ಥಿಯರಿನಿಗೆ ಒಬ್ಬೊಬ್ಬ ಒಂದೊಂದು ಸೈದ್ಧಾಂತಿಕ ಹಿನ್ನೆಲೆಯನ್ನು ಇಟ್ಕೊಟ್ಟು ಅವು ಮಾಡಿರ್ತಾನೆ. ಅದು ನನ್ನ ಸನ್ನಿವೇಶಕ್ಕೆ ಆಗದೆ ಇರ್ಬೋದು, ಪ್ರಸ್ತುತ ಸನ್ನಿವೇಶಕ್ಕೆ. ಪ್ರತಿಯೊಂದು ಸನ್ನಿವೇಶ ಪ್ರತಿಯೊಬ್ಬರು ವಿಭಿನ್ನ, ಪ್ರತಿಯೊಬ್ಬ ರಿಸೀವ್ ಮಾಡೋ ಅಂಥ ಮಾನಸಿಕತೆ ವಿಭಿನ್ನ. ಹಾಗಾಗಿ ಅಗ್ರಿಕಲ್ಚರು ಯೂಟ್ಯೂಬ್ ನೋಡ್ಕೊಂಡು
ಪುಸ್ತಕ ಓದ್ಕೊಂಡು ಮಾಡಕ್ಕಾಗಲ್ಲ. ಮಾತು ಕೇಳಿ ಅವ್ರ ಅನುಭವ ಕೇಳಿ ನನ್ನ ಭೂಮಿಲಿ ಹಂಗ್ ಮಾಡ್ಬೇಕು ಅಂದ್ರೆ ಆಗಲ್ಲ. ಪುಕೋಕ ಅವ್ರು ಹೇಳ್ತಿದ್ರು ನಾನ್ ಮಾಡ್ತಿದ್ದೀನಪ್ಪ, ಇದು ನಿಮ್ಮ ಊರ್ ಕಡೆ ಅಡ್ಜಸ್ಟ್ ಆದ್ರೆ ಆಗ್ಬೋದು, ಇಲ್ಲಾಂದ್ರೆ ಆಗಲ್ಲ. ಆ ಥರ ನನ್ನ ಪ್ರಿನ್ಸಿಪಲ್ ಅದೇ. ಯಾಕಂದ್ರೆ ನಿಮ್ಮ ಮಾನಸಿಕತೆ, ನೀವು ವಸ್ತು ವಿಷಯಗಳನ್ನ ಯಾವ ರೀತಿ ಗ್ರಾಸ್ ಮಾಡ್ತೀರಾ, ಯಾವ ರೀತಿ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ, ಅದ್ರ ಮೇಲೆ ರಿಸಲ್ಟ್ ಇರುತ್ತೆ. ಮೊದಲು ನಿಮ್ಮ ಭೂಮಿಯನ್ನು ಅಧ್ಯಯನ ಮಾಡಿ, ಅಲ್ಲಿಗೆ ಏನ್ ಬೇಕು ನಿಮ್ಮನ್ನು ನೀವು ಅಧ್ಯಯನ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮನ್ನ ನೀವು ಅಧ್ಯಯನ ಮಾಡ್ಕೋಬೇಕು. ನೀವು ಪಾಸಿಟಿವ್ ಆಗಿ, ಪ್ರಾಡಕ್ಟಿವ್ ಆಗಿ, ಕನ್ಸ್ಟ್ರಕ್ಟಿವ್ ಆಗಿ ಏನ್ ಮಾಡ್ಬೇಕು, ವಸ್ತು ವಿಷಯವನ್ನ ಅರ್ಥ ಮಾಡ್ಬೇಕು, ಸಂದರ್ಭೋಚಿತವಾಗಿ ಅರ್ಥ ಮಾಡ್ಕೋಬೇಕು. ಆಯಾ ಸಂದರ್ಭದಲ್ಲಿ ನಾ ಏನ್ ಮಾಡ್ಬೇಕು, ಎಲ್ಲಾ ಥಿಯರಿನೂ ಒಂದೇ ವ್ಯವಸ್ಥೆ ಒಳಗಡೆ ಅಡಾಪ್ಟ್ ಮಾಡಕ್ ಬರಲ್ಲ. ಈಗ ನಾನು ಇದು ಮೊದಲನೇ ವರ್ಷ ಆಗಿರೋದ್ರಿಂದ ದನದ ಗೊಬ್ಬರ ಕೊಟ್ಟೆ, 1000 ಲೀಟರ್ ಗೋಕೃಪಾಮೃತ, ವೇಸ್ಟ್ ಡಿಕಂಪೋಸ್ಟ್, ಎನಾರೋಬಿಕ್ ಜೀವಾಮೃತ ಕೊಟ್ಟೆ. ನನ್ನ ಚಾಲೆಂಜ್ ಇರೋದೇನು ಅಂತಂದರೆ, ಏನು ಕೆಮಿಕಲಲ್ಲಿ ಬೆಳಿತಾನೆ, ಕೆಮಿಕಲ್ನಷ್ಟೇ ದುಡ್ಡು ಖರ್ಚಾದರೂ ಚಿಂತಿಲ್ಲ ಅಂತ ನನ್ನ ಚಾಲೆಂಜು. ಭೂಮಿಗೆ ನಾನು ಯಾವುದೇ ರೀತಿ ಕುಂದು ಕೊರತೆ ಮಾಡ್ತಿಲ್ಲ, ಕಷ್ಟಗಳನ್ನ ಕೊಡ್ತಾಯಿಲ್ಲ, ಭೂಮಿನ ಚೆನ್ನಾಗೂ ಇಟ್ಕೊಂಡಿದ್ದೀನಿ, ದುಡ್ಡು ಖರ್ಚು ಮಾಡ್ತಾನೆ, ದುಡ್ಡು ಬರ್ತದೆ, ರಿಟರ್ನ್ ಬರುತ್ತೆ ನನಗೆ. ಈಗ ಒಂದು ಬಾಳೆ ಗಿಡ ಬೆಳೆಯೋಕ್ಕೆ 100 ರೂಪಾಯಿ ಖರ್ಚು ಮಾಡ್ತಾನೆ ಅಂದರೆ 10 kg ಈಳ್ ತಗೋತಾನೆ ಅಂತ ಇಟ್ಕೊಳ್ಳೋಣ. ಅವರೇಜ್ 10 kg ಈಳ್ ತಗೊಂಡ್ರೆ 1 kg ಬಾಳೆಕಾಯಿನ ಪ್ರೊಡಕ್ಷನ್ ಕಾಸ್ಟ್ ಎಷ್ಟು ಬಿತ್ತು? 10 ರೂಪಾಯಿ ಬಿತ್ತು. 10 ರೂಪಾಯಿ ಬಿತ್ತು. ಸೊ ಒಂದು ಗೊನೆ ಕನಿಷ್ಠ ಅಂತಂದ್ರು ನಂದು 10 kg ಅವರೇಜ್ ಈಲ್ಡು 10 ಟನ್ನು ಅಂತ ಇಟ್ಕೊಳ್ಳೋಣ. ನಾನು ಖರ್ಚು ಮಾಡಿರೋ ದುಡ್ಡು ಎಷ್ಟು? 1 ಲಕ್ಷ. 1 ಲಕ್ಷ ಖರ್ಚು ಮಾಡಿದ್ದೀನಿ. ಕನಿಷ್ಠ 25 ರೂಪಾಯಿ ಕೆಜಿಗೆ ಹೋದ್ರು ನನಗೆ 15 ರೂಪಾಯಿ ಲಾಭ 1 kgಗೆ. 1 kgಗೆ ನಾನು ಇನ್ವೆಸ್ಟ್ ಮಾಡಿರ್ತಕ್ಕಂಥ ದುಡ್ಡು 10 ರೂಪಾಯಿ. 25 ರೂಪಾಯಿ ಕಡಿಮೆ ಯಾವತ್ತೂ ಹೋಗಲ್ಲ. ನಾನು ಇದನ್ನ ಆರ್ಗ್ಯಾನಿಕ್ ಬಾಳೆ ಅಂಗಡಿಗೆ ಕೊಟ್ಟು ಮಾರಬೇಕು ಅನ್ನೋ ಚಪಲ ಇಲ್ಲ, ಲೋಕಲ್ಲೇ ಮಾರಬೇಕು. ಲೋಕಲ್ ಮಾರಿದ್ರು, ರೇಟ್ ಮಾರಿದ್ರು ಕೂಡ ನಂದು ಪ್ರಾಫಿಟ್ಟೇ. ಸೊ ಯಾವುದೇ ಬೆಳೆ, ಯಾವುದೇ ದುಡ್ಡು ಯಾವ ಅಕೌಂಟ್ಗೆ ಹಾಕಿದ್ರು, ಎಲ್ಲೇ ಬ್ಯಾಂಕ್ ಹಾಕಿದ್ರು ಕೂಡ 10 ರೂಪಾಯಿ ಇವತ್ತು ಇನ್ವೆಸ್ಟ್ ಮಾಡಿದ್ರೆ ನಾನು ಬರೋ ವರ್ಷಕ್ಕೆ 20 ರೂಪಾಯಿ ತಗೊಳಕ್ಕಾಗಲ್ಲ. ಈಗ ಅಗ್ರಿಕಲ್ಚರಲ್ಲಿ ನಾನು 1 ವರ್ಷದ ತನಕ ಇದಕ್ಕೆ ನಾ ಖರ್ಚು ಮಾಡಿರ್ತಕ್ಕಂಥ ದುಡ್ಡು 100 ರೂಪಾಯಿ ಅಂತ ಆದರೆ, ನೆಕ್ಸ್ಟ್ ಮೂಮೆಂಟ್ 11ನೇ ತಿಂಗಳು 15ನೇ ತಿಂಗಳಿಗೆ ನನಗೆ ಇದ್ರ 15 ರೂಪಾಯಿ ಲಾಭ ಬರ್ತದೆ. 15 ರೂಪಾಯಿ ಅಂತ ನೀವು ಸುಮ್ಮನೆ ಕಡಿಮೆನೇ, ಎಷ್ಟು ಬೇಕಾ ನಾವು ಕಡಿಮೆನೇ ಲೆಕ್ಕ ಹಾಕೊಳ್ಳೋಣ. ನಾವು ಸುಮ್ಮನೆ ಪ್ರಿಸಿಟೈಸ್ ಮಾಡೋದು ಬೇಡ, ಉದ್ದೀಪನ ಮಾಡೋದು ಬೇಡ. ಅವ್ರನ್ನೆಲ್ಲ ಒಂದು ಗಿಡದಿಂದ 10 kg ಅಂತಂದ್ರೆ ನೀವು 100 ರೂಪಾಯಿ ಖರ್ಚು ಮಾಡಿದೀರಾ, ಅದರಿಂದ 150 ರೂಪಾಯಿ ಲಾಭ ಬರ್ತದೆ. 250 ರೂಪಾಯಿ ಗಿಡ ಒಂದು ಗೊನೆ ಹೋಯ್ತದೆ. ಇದು ನಾವು ಸಿಂಪಲ್ ಥಿಯರಿ. 100 ರೂಪಾಯಿ ತೆಗ್ದಾಗ 150 ರೂಪಾಯಿ ಇಟ್ಕೊಳ್ಳಿ ಬರುತ್ತೆ. ಒಂದು ಕಂದನಿಗೆ ನಾನು 3 ರೂಪಾಯಿಗೆ ಮಾರಿದ್ರು ಒಂದು ಬುಡದಲ್ಲಿ 3 ರಿಂದ 4 ಸಿಕ್ಕುತ್ತೆ. ಅರ್ಥಲ್ಲ, 20 ರೂಪಾಯಿ ಅಲ್ಲೇ ಸಿಗುತ್ತೆ ಒಂದು ಬುಡಕ್ಕೆ. ಕಂದು ಕಾಣಿಸ್ಕೊಂಡು ಹೋಗವ. ಅರ್ಥ ಆಯ್ತಲ್ಲ. 2ನೇ ಬೆಳೆನೂ ಬಿಡ್ತೀನಿ ನಾನು ಇದರಲ್ಲಿ. 2ನೇ ಬೆಳೆ ಬಿಟ್ರೆ ನನಗೆ ಇಷ್ಟು ದುಡ್ಡು ಖರ್ಚೇ ಆಗೋದಿಲ್ಲ. ನಾನು ಟೋಟಲಿ 2 ವರ್ಷದ ಆಟ, 2 ವರ್ಷದ ಆಟದಲ್ಲಿ ಒಟ್ಟು ಇನ್ವೆಸ್ಟ್ಮೆಂಟ್ ಎಷ್ಟು, ರಿಟರ್ನ್ಸ್ ಎಷ್ಟು, ಇವೆಲ್ಲ ಲೆಕ್ಕ ಹಾಕ್ತೀರಾ ಕೂತ್ಕೊಂಡ್ರು? ಮತ್ತೆ ಇದೇ ಅಗ್ರಿಕಲ್ಚರ್. ಕರೆಕ್ಟ್ ಸರ್. ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾರಲ್ಲ ಅವರು ಇವೆಲ್ಲ ನಾನೇನು ಖರ್ಚು ಮಾಡಿ ನೀವು ದುಡ್ಡಲ್ಲೇ ಹೇಳ್ಬೇಕು. ನನ್ನ ಭೂಮಿ ಫಲವತ್ತಾಯ್ತು, ಕೋಟೆ ಆಯ್ತು, ಸೊಪ್ಪು ಬಂತು, 100 ಕೋಟಿ ಆಯ್ತು, ಇದು ಮಾರಿರ್ತಾನೆ, ಬೆಳೆದಿರ್ತಾನೆ. ಯಾವುದಕ್ಕೆ ಬೆಳೆದ ಅದಕ್ಕೆ ಬೆಲೆ ನಿರ್ಮಾಣ ಮಾಡಬೇಕು. ಈಗ ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬಿಟ್ಟಿನಿ, ಒಂದಿಡೀ ಮಣ್ಣು ನಂದು ಕೋಟೆ ಐತ, ಲಕ್ಷ ಆಯ್ತು ಅಂದ್ರೆ ತಿನ್ನವೇರ ತಗೊಳ್ಳವೇರ ಅದ. ನಾನು ಮಣ್ಣನ್ನ ಪ್ರಿಪರೇಟ್ ಮಾಡ್ತಾ ಇರೋದೇನು ಅಂದ್ರೆ ನಾ ಬೆಳೆಯೋಕ್ಕೆ, ನನ್ನ ಬೆಳೆಗೆ ದುಡ್ಡು ಕಟ್ಟಬೇಕು. ನಾನು ಮಣ್ಣಿಗೆ ದುಡ್ಡು ಕಟ್ಟೋದು ಆಮ್ಯಾಗಲ ಪ್ರಶ್ನೆ. ಎಲ್ಲ ರೈತರು ಈ ರೀತಿ ಯೋಚನೆ ಮಾಡಬೇಕು ಅಂತ ನೋಡಿ. ಭಾವನಾತ್ಮಕವಾಗಿ ಯೋಚನೆ ಮಾಡೋ ವಿಚಾರನ ಭಾವನಾತ್ಮಕವಾಗಿ ಯೋಚನೆ ಮಾಡಿ, ಟೆಕ್ನಿಕಲ್ ಆಗಿ ಯೋಚನೆ ಮಾಡೋದನ್ನ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ, ಆರ್ಥಿಕವಾಗಿ ಯೋಚನೆ ಮಾಡ್ಬೇಕಾಗಿರೋದನ್ನ ಆರ್ಥಿಕವಾಗಿ ಯೋಚನೆ ಮಾಡಿ. ಈಗ ಇದು ಮಣ್ಣಿದೆಯಲ್ಲ, ಇದು ಭಾವನಾತ್ಮಕ. ಇದಕ್ಕೆ ನಾನು ಕೆಮಿಕಲ್ ಕೊಡ್ತಲ್ಲ, ಆರ್ಗ್ಯಾನಿಕ್ ಆಗಿ ಕೊಡ್ತಾ ಇದ್ದೀನಿ. ಹೌದು, ಅದು ಒಂದು ಒಳ್ಳೇದೇ. ನಾನು ದುಡ್ಡು ತಗೋತೀನಿ, ಅದು ಒಳ್ಳೇದು. ಯಾಕಂದ್ರೆ ದುಡ್ಡು ತಗೊಂಡ್ರೆ ಇದು ನನ್ನ ಭೂಮಿ, ನನ್ನನ್ನು ಸಾಕ್ತಾ ಇದೆ, ಅದಕ್ಕೂ ನನಗೂ ಭಾವನಾತ್ಮಕ ಸಂಬಂಧ, ರಿಯಾಕ್ಟ್ ಮಾಡುತ್ತೆ ಅದು. ನಾನ್ ಮಾಡ್ತಾ ಇರೋ ಕ್ರಿಯೆ ಮತ್ತು ಪ್ರತಿಕ್ರಿಯೆನ ಅದು ಅನುಭವಿಸ್ತಾ ಇದೆ, ನಾನು ಅನುಭವಿಸ್ತಾವನಿ. ತಾಯಿ ನೀನ್ ನನಗೆ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದ್ದೆ, ನಾನು ಅದಕ್ಕೆ ಡೈಲಿ ವಂದಿಸ್ತೀನಿ. ಹಾಗೆ ಅದಕ್ಕೆ ಕೃತಜ್ಞನಾಗಿ ನಾನು ಅದಕ್ಕೆ ವಿಷ ಹಾಕದೇನೆ ನಾನು ಅಮೃತವನ್ನ ಕೊಡ್ತಾ ಇದ್ದೀನಿ. ಸೊ ಅದು ಅಮೃತವನ್ನ ಬೆಳೆಸ್ತಾ ಇದೆ. ಇದು ಹೊಸ ಭೂಮಿ ಗುತ್ತಿಗೆಗೆ ತಗೊಂಡು ಅಂದ್ರೆ ಭೋಗ್ಯಕ್ಕೆ ತಗೊಂಡು ನೀವು ಬೆಳೆಸ್ತಾ ಇದ್ದೀರಾ. ಮೊದಲನೇ ಸಲನೇ ಸಕ್ಸಸ್ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ. ಗೊನೆ ಬಂದು ಮಾರಿ ದುಡ್ಡು ಬಂದ್ಮೇಲೆ ನಾನು ಇಲ್ಲಿವರೆಗೂ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು 50% ಏನ್ ಜರ್ನಿ ಆಗಿದೆ. ಮೊದಲು ಭೂಮಿಗೆ ಕೆಮಿಕಲ್ ಕೊಡ್ತಾ ಇದ್ರು, ಆ ಭೂಮಿಗೆ ನಾನು
ಮೊದಲನೇ ವರ್ಷನೇ ಆರ್ಗ್ಯಾನಿಕ್ ಹೌದು. ಮಾಡಿದ್ದೀನಿ, ಸಾವಯವದಲ್ಲಿ ಬೆಳೆದಿದ್ದೀನಿ. ಹೌದು. ನಿಮಗೆ ಖುಷಿ ತಂದಿದೆ. ಇಲ್ಲಿವರೆಗೂ ಮಾಡಿರೋದು ನಂದು 100% ಎಫರ್ಟ್ ಕಾಣ್ತಾ ಇದೆ. ಈಗ ನೆಕ್ಸ್ಟ್ ನಿಮ್ಮ ಒಂದು 20 ವರ್ಷದಿಂದ ನೀವು ಆರ್ಗ್ಯಾನಿಕ್ ಆಗೇ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಹೌದು, ಆ ಒಂದು ತೋಟ ನೋಡೋಣ ಡೆಫಿನೆಟ್ಲಿ ನಡ್ರಿ ಹೋಗೋಣ. ಬನ್ನಿ.